ಏನಾರ ಮಾಡಿ ಸುಖ ಹೊಂದ್ಬೇಕು ಅನ್ನೋ ಆಶೆ ಅದಿತ್ತು ಅಂದ್ರೆ ಮತ್ತು ಹೊಣಿಕೆ ಅವನು ಅದ್ರಾಗ ಏನೂ ಇಲ್ಲ ಅನ್ನೋ ಗಟ್ಟಿ ತಿಳುವಳಿಕೆ ಆದಾಗ ಅತ್ತಾಗ ಹೊಳ್ಳಿ ನೋಡ್ದಿಲ್ಲ ಬಾಳೆದಾಗ ಇನ್ನೂ ಸುಖ ಸಿಗ್ತೈತಿ ಅನ್ನೋದೈತಿ ಇನ್ನೂ ಬಾಳೆ ಮಾಡ್ಬೇಕು ಅನ್ನೋದೈತಿ ಏನಾರ ಮಾಡಿ ಸುಖ ಹೊಂದಬೇಕಪ್ಪ ಈ ಜಗತ್ತಿನಾಗ ಅನ್ನೋದು ಆಶೆ ಅದಕ್ಕೆ ನಮ್ಮನ್ನು ಒಳ್ಳೆ ಹುಟ್ಟಾಕಸ್ತೈತೆ ಅದು ಪೂರ್ಣ ನಾ ಇಲ್ಲದಂಗೆ ಆಗ್ಬೇಕು ನೋಡಿ ಇದ್ರಾಗ ಏನೂ ಇಲ್ಲ ಸ್ವಲ್ಪ ಉಳಿಯದಂತೆ ಅವನು ನಾಶ ಮಾಡಬೇಕು ವಾಸನೆಗಳೇನದಾವಲ್ಲ ಅದ ಭವಕ್ಕೆ ಬೀಜ ಏನು ಒಳಗೆ ಗೊತ್ತಿಲ್ಲದಂಗೆ ಇರ್ತಾವ ಸೂಕ್ಷ್ಮ ರೀತಿ ಒಳಗೆ ವಾಸನೆಗಳು ನೀ ಅದನ್ನು ಬಿಟ್ಟೇನೆ ಅಂತ ಸಿಗ್ಲಿಕ್ಕೆ ಬಿಟ್ಟಿದ್ದಿ ಅನುಕೂಲ ಆಗಿಲ್ಲ ಅಂತ ಬಿಟ್ಟಿದ್ದಿ ಎಲ್ಲ ಇದ್ದ ತಿಳಿದು ಬಿಟ್ಟಿಯ ಹರಿದು ವನಿತಾದಿ ವಿಷಯದೊಳುಳ್ಳ ದೋಷವನ್ನು ತೊರೆದವನು ಮರಳಿ ಮೋಹಿಸದೆ ಚಲಿಯಾಗಿ ಭೋಗ ದೆರಕವಿಲ್ಲದೀಗ ಪರಮ ವೈರಾಗ್ಯ ಅಂತ ಹಂಗೆ ಬಿಟ್ರೆ ನಿನಗೆ ತ್ಯಾಗ ಅಂತಾರ ಅದಕ್ಕೆ ಅನುಕೂಲ ಆಗಿಲ್ಲ ಅಂತ ಬಿಟ್ರೆ ಇದು ಬರ್ತೈತಿ ಎಲ್ಲ ಶಾಸ್ತ್ರ ಹೇಳುವಾಗೂ ಬರ್ತೈತಿ ವೈರಾಗ್ಯ ಹೇಳುವತ್ನ್ಯಾಗ ಯಾಕ್ರಿ ಮತ್ತು ಹೋದ ಕೂಲೆ ನೋಡಿದ ಕೂಲೆ ವೈರಾಗ್ಯನೂ ಹೋಗುತ್ತೆ ಎಲ್ಲ ಹೋಗ್ತೀನಿ ಎಲ್ಲಿ ಹೋತಪ್ಪ ನೀನು ವೈರಾಗ್ಯ ಉಳಿದಿಲ್ಲ ಅದು ಏನು ಹುಡುಗಾಡ ಗಟ್ಟಿಗೆ ಹೋದಾಗ ಎಲ್ಲರಿಗೂ ಬರ್ತೈತಿ ಏನು ತೊಗೊಂಡು ಅದು ನೋಡಪ್ಪ ಇದು ಏನೈತಿ ನೋಡಿದ್ರೆ ಅದಲ್ಲ ಶಾಸ್ತ್ರ ವೈರಾಗ್ಯ ಸ್ಮಶಾನ ವೈರಾಗ್ಯ ಹಡಿಯುವಾಗೂ ಬರ್ತೈತಿ ಪ್ರಸಿದ್ಧಿ ವೈರಾಗ್ಯ ಇನ್ನೇನು ಮಾಡಬಾರ್ದಪ್ಪ ಅಂದ್ರೆ ಮತ್ತೆ ಮರ್ತು ಬಿಡ್ತೈತಿ ಅಜ್ಞಾನದೊಳಗೆ ಅಜ್ಞಾನ ಆವರಿಸ್ಬಿಡ್ತಂದ್ರೆ ಮತ್ತೆ ಮೋಹಕ್ಕೆ ಬಿಡ್ತೈತಿ ಏನು ಅದು ನಿಜವಾದದ್ದಲ್ಲ ಏನು ನಿಜ ವೈರಾಗ್ಯದ ಬಲವಿಡಿಯದೆ ಅಂದರೆ ಯಾರದ ನಿಜವಾಗಿ ತ್ಯಾಗಿಗಳು ಯಾರ್ದಾರ ಸುಮ್ಮನೆ ಪ್ರತಿಕೂಲ ಆಗ್ಯಾವಂತ ಕೈ ಬಿಟ್ಟು ಅದಲ್ಲ ಏನೂ ಇಲ್ಲ ಬಿಡು ಅದ್ರಾಗ ಏನೈತೆ ಅಂತ ಜಗದ್ ನರಿ ಹುಳಿ ಐತಿ ಬಿಡು ಅದ್ರಾಗ ದ್ರಾಕ್ಷಿ ಹುಳಿ ಅದಾವಂತ ನಿಲಕ್ಲಿಕ್ಕ ಯಾಕ್ರಿ ಅಂತ ಹಂಗ ಇಲ್ಲದಕ್ಕವಲ್ಲ ಸರ್ವಜ್ಞ ಅಂದಾರಲ್ಲ ಯಾಕ್ರಿ ನಲ್ಲಿ ಏನು ಅಲ್ಲ ನೆಲ್ಲಕ್ಕಿ ಬೋನವನು ಅಲ್ಲ ಹಾಲ್ವಲ್ಲ ಮೊಸರವಲ್ಲ ಯಾಕವಲ್ಲ ಅಂದ್ರೆ ಇಲ್ಲದಕ್ಕವಲ್ಲ ಸರ್ವಜ್ಞ ಅಂತ ಏನೈತಿ ಬಿಡು ಅದ್ರಾಗ ಏನೈತಿ ಅಂತ ಎಲ್ಲ ಇದ್ದು ಭೋಗ ವಸ್ತುಗಳಿದ್ದು ಭೋಗಿಸೋ ಸಾಮರ್ಥ್ಯ ಇದ್ದು ಅದ್ರಾಗ ಮನಸ್ಸು ಹಾಕದೇ ಇರೋದು ಅದು ವೈರಾಗ್ಯ ಅದು ಸನ್ಯಾಸ ಹಂಗೆ ಆಗ್ಬೇಕಲ್ಲ ನಮಗೆ ಹಂಗೆ ನಿಜವಾದ ವೈರಾಗ್ಯ ಬಂದಾಗ ಇದು ಹತ್ತೈತಿ ನಮಗೆ ಅಭ್ಯಾಸ ಶುರುವಾಕೈತಿ ಯಾರದ ಅದನ್ನು ಅಪೇಕ್ಷೆ ಮಾಡ್ದಂಗೆ ಬೇಕಾ ನೋಡೇ ನಳದನ್ನೆಲ್ಲ ಕಂಡೇ ನಳಂತ ಪಸಿಗೆ ಬೀಳೋದಿಲ್ಲ ನಾ ಇನ್ನು ಪುನಃ ಇನ್ನಂತ ಎಚ್ಚರ ಇರೋವ ಯಾವಾಗಲೂ ಮತ್ತೆ ಪಸಿಗೆ ಬೀಳೋದಿಲ್ಲ ನಾ ಇನ್ನಂತ ಹಂಗೆ ಒಂದು ವಿವೇಕವನಲ್ಲಿ ಜಾಗೃತಿ ಇರಬೇಕಲ್ಲ ಏನು ಬೇಕು ಅದ್ಕೊಂಡ್ರು ಹೊಳ್ಳಿ ನೋಡ್ಲ ದುಃಖದ ಮೂಲ ಯಾವುದು ಸುಖದ ಧಾಮ ಯಾವುದು ಅನ್ನೋದನ್ನು ವಿಚಾರ ಯಾವಾಗ ಮಾಡವನಿ ಸುಖ ಬೇಕಾಗಿತ್ತಂದ್ರೆ ಸುಖದ ಧಾಮ ಯಾವುದು ಅನ್ನೋದನ್ನು ಹುಡುಕಬೇಕಿಲ್ಲ ಈಗ ಅವಕಾಶ ಮನುಷ್ಯನ ಜನ್ಮಕ್ಕೆ ಬಂದಾಗ ಅದನ್ನು ಹುಡುಕೊಳ್ಳೋಕೆ ಬರ್ತೈತೆ ಸುಖದಾಯಕ ಜೀವನ ಯಾವುದು ದುಃಖದಾಯಕ ಜೀವನ ಯಾವುದು ನೋಡ್ಕೊ ಈಗೇನು ಹಿಡ್ದೇವಲ್ಲ ಇದು ನಮ್ಮನ್ನು ಸುಖದೆಡೆಗೆ ಐತೈತಿ ನಾವು ದುಃಖದೆಡೆಗೆ ಐತೈತಿ ನೋಡ್ಕೊ ಈ ಕ್ರಮ ವಿಷಯೇಂದ್ರ ಸಂಪರ್ಕ ಭೋಗ ಮಾಡಿ ಸುಖ ಹೊಂದಬೇಕು ಅನ್ನೋ ಕ್ರಮ ಹಿಡಿದೇವಲ್ಲ ಇದು ಮುಂದೆ ನಮಗೆ ಅದರ ಪರಿಣಾಮ ಏನಾಕೈತಿ ನೋಡ್ಕೊ ಒಳ್ಳೆ ಚಂದ ಅನಿಸ್ತೈತಿ ಜೀವನ ಕಣ್ಣಿಗೆ ಬಲು ನೋಟ ಯಾಕ್ರಿ ಅಂತಾರಲ್ಲ ಸಂಸಾರದ ಆಟ ಬಲು ಜಂಜಾಟ ಕಣ್ಣಿಗೆ ಬಲು ನೋಟ ಹೆಣ್ಣರ ಮಕ್ಕಳ ಕಾಟ ಅಂತ ಅದು ಎಷ್ಟಾದರೂ ಮತ್ತು ಇದು ಬೇಷ ಅನಿಸ್ತೈತಿ ಯಾಕ್ರಿ ಎಷ್ಟು ಇದನ್ನು ಮಾಡಿದ್ರು ಒಳ್ಳೆ ಚಂದ ಅನಿಸ್ತೈತಿ ಅದ್ರ ಪರಿಣಾಮ ಏನಾಕೈತಿ ನೋಡಿ ಏನು ಸುಳ್ಳ ನಿನ್ನ ವೇಳೆ ಎಲ್ಲ ಕಳೆದಿಲ್ಲ ನೀನು ಸುಳ್ಳ ಮುದುಕಾಗಿ ಮೆರೆದೆಲ್ಲೂ ಚೀ ಹುಚ್ಚು ಮರುಳಿ ಭೋಗಲಂಪಟ ಸುಖ ಗಣ ಉಪಭವ ರೋಗದಿ ಆದೆಲ್ಲೂ ಮರಣಕ್ಕೆ ಹೋಗುತ್ತಿರುವುದು ಕಾಯ ವ್ಯರ್ಥ ಇದು ಲಾಭ ಮಾಡ್ಕೊಳ್ಳಿಲ್ಲ ಲಾಭ ಮಾಡ್ಕೊಂಡವ ಯೋಗಿ ಸಮರ್ಥ ಅವಾಗ ಹೊಳಿತಿ ಅವನು ತಿಳಿದ ಎಲ್ಲ ನೋಡಿ ಕೈ ಬಿಟ್ಟ ಮರ್ತ ಎಲ್ಲ ಜಗತ್ತಿನ ಆಗುಗಳನ್ನೆಲ್ಲ ಮರೆತು ತನ್ನ ಇರುವಿನ ಕಡೆಲ್ಲ ಕೊಟ್ಟವು ಏನು
ಜಗತ್ತು ಮರಿತಾ, ಜಗತ್ತಿನ ಸುಖವನ್ನು ಮರಿತಾ ಯೋಗ್ಯ ಆದ. ಹಂಗೆ ನಮಗೆ ಬರಬೇಕಲ್ಲ, ಆ ಮುಮುಕ್ಷತ್ವ ಭಾವ ಬರಬೇಕಲ್ಲ. ಅದಕ್ಕೆ ಗುರುವಿನ ಅನುಗ್ರಹ ಬೇಕು ಅನ್ನೋದು. ಹೌದಿಲ್ಲ? ಇಲ್ಲ ಅಂದ್ರೆ ಈ ವಾಸನಾದಿಗಳು ನಮ್ಮನ್ನು ಎಳ್ಕೊಂಡು ಹೋಗ್ತಾವ. ಮತ್ತು ಆ ಗುರುವಿನ ಅನುಗ್ರಹ ಆದಾಗ ಏನಾರ ಕ್ಷೀಣ ಆಗ್ಬೇಕು ವಾಸನಾದಿಗಳು. ಏನು ಮತ್ತೆ ಗುರುಪಾದ ಸೇವೆಯನ್ನು ಒಲವಿಂದೆ ಮಾಡಬೇಕು. ಏನು ಅಂದಾಗ ಗುರುವಿನ ಕರುಣೆ ಆಗದ ಹೊರತು ದೊರೆಯದನ್ನ ಮುಕುತಿ ಅನ್ನರಿಲ್ಲ. ನಮ್ಮನಲ್ಲಿ ಜ್ಞಾನ ಸಂಪತ್ತಿರ್ತೈತಿ, ವೈರಾಗ್ಯ ಸಂಪತ್ತಿರ್ತೈತಿ. ಅದನ್ನು ಯಾರಲ್ಲಿ ಶಿವಾದಿಗಳನ್ನ ಸದ್ಭಕ್ತಿಯಿಂದ ಅವ್ರಿಗೆಲ್ಲ ದಾರಿ ಇರ್ತಾನ. ಹೌದಿಲ್ಲ? ಈ ಸಾಲಿನಿಂದ ಹಂಗೆ ಜನ್ಮ ಜನ್ಮಾಂತರ ಹರಿದ್ರು ತಿರುದಿಲ್ಲ. ಯಾರಪ್ಪ ಅದನ್ನು ಸಾಲ ಹರಿಯವರು? ಗುರುವಿನ ಕರುಣೆ ಆದ್ರೆ ಏನಾರ ಆಗ್ಬೇಕು ನಿನಗೆ. ಹೌದಿಲ್ಲ? ಅವಾಗಂತ ಅದರ ಅವಶ್ಯಕತೆ ಇರುವುದಿಲ್ಲ. ಮಾಡ್ಕೊಂಡಿದ್ದ ಕೆಲಸ ಯಾರಲ್ಲಿ ಶಿವಾದಿಗಳನ್ನ ಮಾಡಿರ್ತಾರ, ಶ್ರದ್ಧೆ ಮಾಡಿರ್ತಾರ, ಅವ್ರಿಗೆ ಅದನ್ನ ದಾರಿ ಹೇಳೋದು ಬಿಡ್ತೀವಿ ನಾವು. ಏನು ಅವಾಗದ ಲಭಿಸ್ತೈತಿ. ಅದನ್ನು ನಾವು ತಗೊಳಕ್ ತಯಾರಿಲ್ಲಲ್ಲ. ತಗೋರಿ ಅಂದ್ರೆ ಒಬ್ರು ತಗೋಗ್ತೇವೆ. ನಮಗೆ ಬೇಕಾಗಿದ್ದ ಬೇಕಾಗೈತಿ. ಹೌದಿಲ್ಲ? ಮುಕ್ತಿ ಸುಖ ಯಾರಿಗೆ ಬೇಕಾಗೈತಿ? ಗೋರಖನಾಥ್ ಎಷ್ಟು ಹೇಳಿದ್ರು ಹೋಳಿಗೆ ಕೊಟ್ರೆ ಕೊಡ್ತೇನೆ ನನ್ನಂತ. ಯಾಕ್ರಿ? ಯಾರು ತಗೊಳಕ್ ತಯಾರಿಲ್ಲ. ಹೆಂಗಾರ ತಗೊಳ್ಳಿವು ಅಂತೇಳಿ. ಕಳಕಳಿ ಎಷ್ಟಿರ್ತೈತಿ ಅವ್ರಿಗೆ. ತಂದಂತಿ ಮುಗಿದಿರ್ತೈತಿ. ಆ ತಪಸ್ಸಿನ ಫಲ ಧಾರೆ ಏರಿಬೇಕು. ಎಂಥವ್ರಿಗೆ ಯೋಗ್ಯ ಯಾರದಾರ ತಗೋರಿ. ನಾನು ಸೇವೆ ಮಾಡಿದವ್ರಿಗೆ ಅದು ಸಿಗ್ತೈತಿ. ಹೌದು, ವಂದಿಸಿದವರಿಗೆ ಪುಣ್ಯ, ನಿಂದಿಸಿದವರಿಗೆ ಪಾಪ. ಅವ ಅಲಿಪ್ತ ಆಗಿರ್ತಾನೆ. ಹೌದಿಲ್ಲ? ಅದಕ್ಕೆ ಹೇಳ್ಯಾರ, ಅಲ್ಲಿ ಯಾರು ಅವ್ರು ಸೇವಾ ಮಾಡಿರ್ತಾರ ಅವ್ರಿಗೆಲ್ಲ ದೊರೀತಾವ. ಲೌಕಿಕ ಮತ್ತು ಪಾರಮಾರ್ಥಿಕ ಎರಡು. ಆತ್ಮಜ್ಞಂ ಹೆರ್ಚೇತ್ ಭೂತಿಕಾಮ ಅಂತ ಶ್ರುತಿ ಹೇಳ್ತದೆ. ಲೌಕಿಕದೊಳಗೆ ಅಭಿವೃದ್ಧಿ ಹೊಂದಬೇಕು, ಪಾರಮಾರ್ಥದೊಳಗೆ ಅಭಿವೃದ್ಧಿ ಹೊಂದಬೇಕಂದ್ರು ಅಂಥವ್ರ ಸೇವೆಯನ್ನು ಮಾಡು. ಮನಮುಟ್ಟಿ ಸೇವೆ ಮಾಡು. ಗುರುಪಾದ ಸೇವೆ ದೊರಕೊಂಡಿತಾದೊಡೆ ಪಿರಿದಿಪ್ಪ ಪರಿಪಾಪ ಪರಿದು ಪೋಪುದು ಕರ್ಪೂರದ ಗಿರಿಯು ಬೆಂದಂತೆ ಸರ್ವಜ್ಞ ಅಂತ. ಹಂಗೆ ಚಂದ ಕಂದಿಲ್ಲ ನಾವು ಸರ್ವಜ್ಞ. ಏನು ಅದ್ರ ಫಲ ಕೊಟ್ಟತಿ ಇರ್ತೈತಿ. ಏನು ಸಾಮಾನ್ಯ ಜನರಿಗೆ ಅದು ಗೊತ್ತಾಗೋಲ್ಲ. ಹೌದಿಲ್ಲ? ಅದಕ್ಕೆ ಗುರುವಿನ ಸೇವಾ ಮಾಡಿದ ಫಲ ಮಾಡವ್ರು ಯಾರು? ಹಂಗೆ ಸೇವಾ ಮಾಡವ್ರ, ಭಕ್ತಿಯಿಂದ ಮಾಡವ್ರು ಯಾವ್ದ? ಇದನ್ನು ಅದು ಸೇವಾದಿಗಳನ್ನ ಚಾಚು ತಪ್ಪದ ನಡ್ಕೊಳ್ಳಮ್ಮ ಅವ್ರಂತೆ. ಗುರುವಾಜ್ಞೆಯನ್ನು ಪಾಲನ ಯಾವ ಮಾಡ್ತಾನ ಅವಾಗ ಅದು ಎಲ್ಲ ಲಭಿಸ್ತತಿ ನಿನಗೇನು. ಅದಕ್ಕೆ ಸಮಾಧಿ ಹೊಂದಿದ ಮಹಾತ್ಮನ ಸೂರ್ಯಾವಸ್ಥೆ ಒಳಗಿದ್ದಾಗ ಅವ್ರ ಸೇವೆಯನ್ನು ಯಾರು ಮಾಡಿರ್ತಾರೆ ಅವ್ರ ಇಚ್ಛೆಗನುಸಾರವಾಗಿ ಫಲಗಳು ದೊರೀತವೆ. ಅವಾಗೇನು ಸಂಕಲ್ಪ ಮಾಡ್ತಾನೆ ಅದೆಲ್ಲ ಸಿದ್ಧಿಸ್ತಾನೆ. ಏನು ಗೊತ್ತಿರಲಿಲ್ಲ ಜನರಿಗೆ, ಲಾಭ ತಗೊಳಕ್ಕಾಗೋದಿಲ್ಲ. ನಮ್ಮಂಗದಾರ ಬಿಡ ಅವರು ಅಂತ ನೋಡಿರ್ತಾರೆ ಸಾಮಾನ್ಯರ. ಅವರೇನು ತಿಳಿಯುವುದೇ ಶಿವಶರಣರ ಮಹಿಮೆ, ಪರಿಪರಿ ಪಾಪದ ನರಕುರಿಗಳಿಗೆ ಏನ್ ತಿಳಿಬೇಕು? ಹೌದಿಲ್ಲ? ಗೊತ್ತಾಗೋದಿಲ್ಲ. ಏನು ಯಾರದಾರಪ್ಪ ಇದನ್ನ ಅಂಥವ್ರು ಯಾರದಾರು ಅಂತ ಅವ್ರು ಕಳಕಳಿ. ಯಾರು ಅಂಥವ್ರು ಯಾರು ನಮ್ಗೆ ನಾವು ಹೇಳ್ಕೊಂಡು ಬಿಡಪ್ಪ. ಇದು ನಿಂತಿದ್ರು ಈ ಜ್ಞಾನವನ್ನು ತಗೋಬೇಕನ್ನೋ ಅರ್ಹತೆ ಉಳ್ಳವ್ರು ಯಾರು? ಅಂಥ ಯೋಗ್ಯ ಗುರುವಿಗೆ ಎಂಥ ಇತ್ತಂದ್ರೆ ಭೂಮಿಕಾ ತಯಾರಿತ್ತಂದ್ರೆ ಅಲ್ಲಿ ಆಕೈತೆ ಅದು. ಏನು ಅಲ್ಲಮ್ಮ ಪ್ರಭು ಹುಚ್ಚಿಡ್ತಿರ್ತಿದ್ದವ ಹಂಗ. ಏನು ಒಂದು ಹುಡುಗಿ ಮ್ಯಾಗಿನ ವ್ಯಾಮೋಹ ಹೋಗಿದ್ವಿ ನಾವು. ಏನು ಅವ ಮೊದಲೇ ಬಾರಿಸ್ತಿದ್ದ ದೇವಸ್ಥಾನದೊಳಗೆ, ಬಾರಿಸೋ ಇದ್ರಾಗ ಅವ ವ್ಯಾಮೋಹಕ್ಕೆ ಬಿದ್ದುಬಿಟ್ಟು ಆ ಹುಚ್ಚು ಹಿಡಿದು ಬಿಡ್ತೇವೆ ಅವಾಗ. ಏನು ಅದು ಬಾರಿಸೋದಲ್ಲ, ಆ ಹುಡುಗಿ ಹುಚ್ಚ.
ತೀತೇನ ಏನು ನೋಡಿ ಕೇಳಿ ನಾನು ಆ ಹುಡುಗಿ ಸತ್ಯ ಅದ ಹುಚ್ಚಿಡ್ದು ಬಿಡ್ತೆ ಅವಾಗ. ಏನ್ ಅಲ್ಲಂ ಪ್ರಭು ಮೊದಲು ಬಹಳ ವ್ಯಭಿಚಾರಿ ಇದ್ದವ ತೀತೆ, ಹಿಂದಗಡೆ ಪರಿವರ್ತನ ಆತ ಅವಾಗ. ಅಲ್ಲಿ ಏಕಾಂತದಾಗ ಕುಂತ್ಕೊಂಡು ಇದನ್ನು ಮಾಡಾಕ್ತಿದ್ದ ಒಂದು ಗುಹೆ ಒಳಗೆ. ಅಲ್ಲಿ ಭಾಳ ದಿನದಿಂದ ತಪಸ್ಸುಗಳು ಮಾಡ್ತಿದ್ರು. ಏನ್ ಇವ ಹಂಗೆ ತನ್ನ ಗುಂಗಿನ್ಯಾಗ ಹೋಗಿ ಅಲ್ಲಿ ಅವ್ರ ದೃಷ್ಟಿ ಬಿತ್ತು ಅವಾಗ. ಅವರು ಅಂತ್ಯಕಾಲ ಅವಸಾನ ಕಾಲ ಮುಗಿಯಾಕೆ ಬಂದಿತ್ತು, ಅವನ ಮ್ಯಾಗ ಅವ ದೃಷ್ಟಿ ಬಿತ್ತು. ಏನ್ ಅವಾಗ ಅವನ ಜೀವನನ ಪರಿವರ್ತನ ಆತು ಅಲ್ಲಂ ಪ್ರಭುವಿಂದ. ಅದಕ್ಕೆ ಗುಹೇಶ್ವರ ಅಂತ ನೋಡಿ ಎಲ್ಲದಕ್ಕೂ. ಮೊದಲ ಗುಹೇಶ್ವರ ಅಂತ ಒಂದು ಇದನ್ನ ಇಟ್ಟಿರ್ತಾನ ಅವನು. ಅವನ್ನೆಲ್ಲ ಕೊಡಬೇಕು ಯಾರ ಇದ್ರು ಅನ್ನೋದು ಕಾಕೊಂದು ಕುಂತಿದ್ದ. ಇವನು ಸಿಕ್ಕಲ್ಲ ಇದು ಇದ್ರದ್ದು ಟೈಮ್ ಹೌದಿಲ್ಲ. ಇವ ಅವನು ಇದನ್ನ ಮಾಡಾಕತ್ತಿದ ಬೆಲೆ ಅಲ್ಲಿ ದಾರಿ ಹೇಳಿದ್ರು ಅವ್ರು. ಹೌದಿಲ್ಲ, ಬೇಕಲ್ಲ ಇವ್ ಪುಣ್ಯ ಒದಗಿ ಬಂತಲ್ಲಿ ಎಲ್ಲ. ಹೌದಿಲ್ಲ, ಪರಿವರ್ತನ ಆದ ಅವನ ಜೀವನ ಎಲ್ಲ ಟರ್ನ್ ಆಯ್ತು ಅಂತ. ಹೌದಿಲ್ಲ, ಹಂಗ ಗುರುವಿನ ಕರುಣ ಆತಂದ್ರೆ ಆಕೈತೆ. ಹಂಗ ಭರ್ತೃಹರಿ ಜೀವನವನ್ನು ಪರಿವರ್ತನೆ ಮಾಡಿದವ ಗೋರಖನಾಥ. ಏನ್ ಅವನು ಪರಿವರ್ತನ ಆದ ಜೀವನ. ಅವನು ಟೈಮ್ ಅಂತ ಅವನು ಇದನ್ನ ನೋಡಿ ಒಂದು ಹಣ್ಣು ಕೊಟ್ಟವನು. ಇದಕ್ಕೆ ಮುಪ್ಪ ಬರುದಿಲ್ಲಪ್ಪ, ನಿನ್ನಂಥ ರಾಜ ಇರಲಿ ಜಗತ್ತಿಗೆ, ಜನರಿಗೆ ಕಲ್ಯಾಣ ಕೈತಿ ಅನ್ನೋ ಸಂಬಂಧ ನಿನಗೆ ದೌಡ ಮುಪ್ಪು ಬರದಂತಹ ಅದನ್ನು ಸ್ವೀಕಾರ ಮಾಡಿ ತಗೊಂಡು ಅವನ ಪರೀಕ್ಷೆ ಕೊಟ್ಟವ. ಅವ ನನ್ನ ಹೆಂಡತಿ ಭಾಳ ಚಂದದಾಳ, ಆಕಿ ಮುದುಕಾಗಬಾರ್ದು, ಅದರ ಆಶೆ ಅವಾಗ. ಯಾಕೆ ಯೌವನ ಇದ್ರೆ ನನಗೆ ಆನಂದ ಇರ್ತೈತಿ ಅಂತ ಹೆಂಡತಿ ಕೊಟ್ಟವ. ಅದನ್ನು ಆಕೆ ಏನು ಮಾಡಿದ್ಲು, ತನಗೆ ಬೇಕಾದ ಅವಂಗೆ ಆಕೆ ಕೊಟ್ಲು. ಮಂತ್ರಿ ಕೊಟ್ಲಕ್ಕೆ. ಏನು ಆ ಮಂತ್ರಿ ಏನು ಮಾಡಿದ, ತನಗೆ ಬೇಕಾದಾಕಿಗೆ ಅವ್ನು ಕೊಟ್ಟ. ಅಗಸರಾಕಿ ಒಬ್ಬಕ್ಕೆ ಕೊಟ್ಟ. ಏನು ಆಕೆ ಹೆಣ್ಮಗಳು ಬಹಳ ಚಲೋ ಹೆಣ್ಮಗಳಿದ್ಲು. ಇದು ಎಲ್ಲಿಂದ್ರ ಬಂತಿದು ಅಂತ ಲೆಕ್ಕ ಯಾರು ಕೊಟ್ಟರು, ಹೆಂಗೆ ವಿಚಾರ ಮಾಡಿ ಪುನಃ ಎಲ್ಲಿ ರಾಜನಂತೇಳಿ ಬಂದು ಆಕಿ ನನ್ನ ರಾಜ ಇಂಥವದಾನ, ಇಂಥವ್ ಇರಲಿ ಬದುಕಲಿವ ಭಾಳ ದಿನ, ಅವಾಗ ಇದು ಸಲ್ ತಕ್ಕದ್ದು ಅಂತ ತಿಳ್ಕೊಂಡು ಆಕಿಗೆ ಯಾರು ಕೊಟ್ಟಾರ ಅನ್ನೋದು ಗೊತ್ತಿದ್ದಿದ್ದಿಲ್ಲ. ಅದ ಹಿಂಗೆ ನೀನು ಭಾಳ ಇದಾಕೈತಿ ಅನ್ನೋ ಸಂಬಂಧ ರಾಜನ ಕಲ್ಪನಾ ಇಂಥವ್ರು ಬದುಕಲಿ ಅಂತೇಳಿ ಇಂಥ ವಿಶಾಲ ಮನೋಭಾವನೆ ಬಂದು ರಾಜಗೆ ತಂದು ಕೊಟ್ಟಾಕಿ. ಅವನ ಜೀವನನ ಟರ್ನ್ ಆಗಿಬಿಡ್ತು. ಎಲ್ಲಿಂದ ಬಂತಿದ್ದು ಹೆಂಗೆ ಅಂತ ಎಲ್ಲರನ್ನೂ ಕರಿಕರಿಸಿ ಕೇಳಿ, ಇದು ಹೆಂಗಾತಿ ಹಿಂಗಾತಿ. ಹಿಂಗಾತಿನ ಇದು. ನಾ ಹೆಂಡತಿ ಮ್ಯಾಗಿನ ಪ್ರೇಮಕ್ಕೆ ಆಕಿ ಕೊಟ್ರು, ಆಕಿ ತನಗೆ ಪ್ರೇಮ ಇದ್ದ ಅವನ ಮ್ಯಾಗ ಆಕಿ ಕೊಟ್ಟ. ಮಂತ್ರಿ ಕೊಟ್ಲು, ಮಂತ್ರಿ ಹೋಗಿ ಅವಕ್ಕೆ ಆಕಿ ಕೊಟ್ಟ. ಆಕಿ ಇಲ್ಲಿ ಬಂದು ಇತ್ತಲ್ಲ, ಇನ್ನು ಮುಗಿತೀನು. ಅವಾಗ ಅವ ವೈರಾಗ್ಯ ಶತಕ ಬರೆದ. ಭರ್ತೃಹರಿ ವೈರಾಗ್ಯ ಶತಕ ಐತಿ. ಅದು ನೀತಿ ಶತಕ, ಶೃಂಗಾರ ಶತಕ ಮೊದಲ ಬರ್ದಾನವ. ಮದ್ವೆ ಮಾಡ್ಕೊಳ್ಳಬೇಕು ನೀ ಅನ್ನುವಂಗ ಮಾಡ್ಕೋಬೇಕಪ್ಪ ನಾವು ಬರ್ದಾನ ಶೃಂಗಾರ ಶತಕ. ಹಿಂದಡೆ ನೀತಿ ಶತಕ, ವೈರಾಗ್ಯ ಶತಕ. ಅಂದ್ರ ಅಷ್ಟು ವರ್ಣನ ಮಾಡಿ ಬರ್ದಿದ್ರೆ ಇದನ್ನ ಮಾಡ್ಕೊಂಡೇ ತೀರ್ಬೇಕಪ್ಪ, ಮದ್ವಿ ಹಂಗಾರ ಮಾಡ್ಕೋಬೇಕು ಅನ್ನೋದು ಆಶೆ. ಕೇಳಿದವರೆಲ್ಲ ಹಂಗ ಬರ್ದಾನ ಅದನ್ನ. ಹೌದಿಲ್ಲ, ಆತ ಅಂದ್ರೆ ನೀತಿ ಶತಕ, ವೈರಾಗ್ಯ ಶತಕ, ಶೃಂಗಾರ ಶತಕ, ನೀತಿ ಶತಕ, ವೈರಾಗ್ಯ ಶತಕ, ಜ್ಞಾನ ಶತಕ. ಇವನ್ನೆಲ್ಲ ಭರ್ತೃಹರಿ ಇದ್ರಾಗ ಆಚಾರ್ಯ ಓದಿಸ್ತಿದ್ರು ಇವನ್ನೆಲ್ಲ. ಹಂಗ ಪರಿವರ್ತನ ಆತವಂಗ ಗೋರಖನಾಥ ಅವನನ್ನು ಪರಿವರ್ತನೆ ಮಾಡಿದ, ಜೀವನವನ್ನು ಬದಲಾವಣೆ ಮಾಡಿದ. ದಾರಿ ತೋರಿಸಿದ ಹಿಂಗೈತೆ. ಅವನ ಕಲ್ಯಾಣಕ್ಕಾಗಿ ಇದನ್ನು ಮಾಡಿದ ಅವನ. ಹೌದಿಲ್ಲ, ಇದು ಹಿಂಗೈತಿ, ಯಾರು ನಂಬಬೇಡ ಅಂತ. ಏನು ಬರಸೈತಿ ಅಂತ ತಿಳ್ಕೊಂಡೆ ಅವ್ರ ಮ್ಯಾಗ ಮೋಹ ಮಾಡ್ತೀನಿ ನೀನು. ಹೌದಿಲ್ಲ, ನಿಜಗುಣಾರ್ ಇದ್ರೊಳಗೆ ಏನಾದ್ರು ವನಿತೆಯರೊಲವನು ಆವ ನೆಲೆಯೆಂದು ಮೋಹವನ್ನು ಮಾಡುವರು ಮುಕ್ತಿ ಪಡೆಯಿರಿ ಮನುಜರು ಅಂತ. ನಾನು ಹೆಂಡತಿ ನನ್ನ ಮ್ಯಾಗ ಜೀವದಾಳ ಅಂತ ನಿನಗೆ ಏನು ಬರಸೈತಿವ ನಿನಗೆ? ಹೌದಿಲ್ಲ, ಗಂಡ ನನ್ನ ಮ್ಯಾಗ ಜೀವದಾನ ಅಂತ ನಿನಗೇನು ಬರಸೈತಿ? ಯಾಕ್ರಿ?
ಅವ್ನು ಚಂದ ಆಕಿ ಕಂಡ್ಕುಲಿ ಅವ್ನು ಅವನು ಚಂದ ಅವ್ನು ಕಂಡ್ಕುಲಿ ಆಕಿ ಹೋಗಾಕೆ ಮನಸ್ಸದ ಹೌದಿಲ್ಲ. ಸ್ವಭಾವ ಹಂಗೈತಿ, ಅದ್ರ ಬೆನ್ನು ಹತ್ತಬೇಡ ಅಂತ. ಹೌದಿಲ್ಲ, ಜೀವನಾನ ಹೆಂಗೈತಿ, ಜನ್ಮ ಜನ್ಮಾಂತರ ಇದನ್ನ ನಾವು ಐತಿ ಮಾಡ್ಕೊಂತ ಬಂದೇವಿ. ಇದ್ರ ಮ್ಯಾಗಿನ ವ್ಯಾಮ ಇದರಿಂದ ಏನೂ ಲಾಭ ಇಲ್ಲ. ಜೀವನದೊಳಗೆ ನಮಗೆ ವೈರಾಗ್ಯ ಬಂತು. ಹಂಗ ಒಂದು ನಿಮಿತ್ತ ಎಚ್ಚರಗೊಳಿಸಿದ ಅವ ಗೋರಖನಾಥ. ಅವಾಗೆಲ್ಲ ಗೊತ್ತಿತ್ತಲ್ಲ ಪರಿವರ್ತನಾ ಆಗ್ಬೇಕಾದ್ರೆ ಏನು ಮಾಡ್ಬೇಕಿದನಂತ. ಅವನಲ್ಲಿ ಅವನು ಬದಲಾವಣೆ ಮಾಡಿದ. ಭರ್ತೃಹರಿಯ ಇದನ್ನ ಟರ್ನ್ ಆಗಿಬಿಡ್ತೀನಿ. ಹಂಗೆ ಗುರುವಿನ ಕರುಣೆ ಆತಂದ್ರೆ ಯಾವ ರೂಪದಿಂದ ಹಂಗಾಕೈತಿ ಹೇಳಕ್ ಬರ್ತದೆ. ಹಂಗೆ ಗುರು ಕೃಪಾ ಆಗ್ಬೇಕಾತಂದ್ರೆ ಅಂತ ಶಿವವಾದಿಗೆ ಸತ್ಕರ್ಮಗಳಲ್ಲಿ ನಾವು ಸೇವೆ ಸತ್ಕರ್ಮಗಳಿಲ್ಲದವನಿಗೆ ಎತ್ತನದು ಮುಕ್ತಿ ಅಂತ. ಅಂತ ಮಾಡ್ಬೇಕಲ್ಲ ಒಳ್ಳೆಯ ಕರ್ಮಗಳನ್ನು. ಅವಾಗ ಗುರುವಿನ ಅನುಗ್ರಹ ನಮಗಾಗ್ತದೆ. ಗುರು ಏನು ಹೇಳ್ತಾನೆ, ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡು. ಆ ಪ್ರಕಾರವಾಗಿ ಅವನು ನಡ್ಕೋಬೇಕಲ್ಲ, ಗುರುವಾಜ್ಞೆಯನ್ನು ಪಾಲನೆ ಮಾಡ್ಬೇಕಲ್ಲ. ಗುರುವಾಜ್ಞೆಯನ್ನು ಮೀರದೆ ನಡೆಯುವವನು ನರನಲ್ಲ, ಅವನೇ ಪರಮಾತ್ಮನು ಅಂತ. ಗುರುವಾಜ್ಞೆ ಏನೈತಿ, ದುರಿತ ಕರ್ಮಗಳನ್ನು ಯಾರಿಗೂ ತೊಂದರೆ ಕೊಡಬೇಡಪ್ಪ, ಪಾಪ ಕರ್ಮಗಳನ್ನು ಮಾಡಬೇಡ ಅಂದ್ಬಿಟ್ಟು ಒಮ್ಗಿಲಿ ಹಾಕೈತೇನ ಅದ ಗುರು ಕರುಣೆ? ಯಾಕ್ರಿ ನೀವು ಮಾಡ್ಬೇಕಿಲ್ಲ ಅದನ್ನ. ಅಂತ ಆಚರಣೆ ಬೇಕಲ್ಲ. ಗುರು ಕರುಣೆ ಆಗ್ಬೇಕಾರ ಮಾಡಬಾರ್ದು, ಇನ್ನೊಬ್ಬರಿಗೆ ಯಾರಿಗೆ ತೊಂದರೆ ಕೊಡಬಾರ್ದು, ಯಾರಾದರೂ ಇಚ್ಛೆ ಮಾಡಕ್ ಹೋಗ್ಬಾರ್ದು. ಬೇಕಲ್ಲ. ಗುರುವಾಜ್ಞೆಯನ್ನು ಮೀರದೆ ನಡೆಯುವವನು ನರನಲ್ಲ, ಅವನು ಪರಮಾತ್ಮನು ಅಂತ. ಆಜ್ಞೆ, ಗುರುವಿನ ಆಜ್ಞೆನ ಶಿರಸ ಪಾಲನೆ ಮಾಡಕ್ ಕಲಿಬೇಕಲ್ಲ. ಯಾರದ್ರ ಅಷ್ಟು ನಂಬಿಕೆಯಿಂದ ಅದನ್ನು ಪಾಲನೆ ಮಾಡೋರು? ಯಾರು ಗುರುವಾಜ್ಞೆಯನ್ನು ಪಾಲನೆ ಮಾಡೋರು? ಏನೈತೆ ಅಂದ್ರು ಅವ ಹ್ಞೂ ಅನ್ಬೇಕು. ಗುರು ಕೋಣ ಗಬ್ಬಾಗೈತೆ ಅಂದ್ರು ಹ್ಞೂ ಅನ್ಬೇಕನ್ರಿ ಅಂತ ಕೇಳ್ತಾನೆ. ಕೋಣ ಗಬ್ಬಾಗೈತೆಲ್ಲ, ನೀ ಗಬ್ಬಾಗಿ ಅಂದ್ರು ಹ್ಞೂ ಅನ್ಬೇಕು. ಅಷ್ಟೊಂದು ನಿಷ್ಠ ಬೇಕ, ಅಂದ್ರೆ ಆಕೈತಿ ಇದಂತ. ನಂಬಿಕೆ ಬೇಕಲ್ಲ. ಕಲ್ಯಾಣನ ಐತೆ, ಅವ್ರು ಏನು ಮಾಡಿದ್ರು ನನಗೆ ಕಲ್ಯಾಣ ಐತೆ ಅನ್ನೋದು. ಅದಕ್ಕೆ ಪ್ರಾಣ ಹೋಗ್ತೈತೆ ಅಂದ್ರು ಅದನ್ನು ಬಿಡಬಾರ್ದು, ಗುರುವಿನ ಸಂಪರ್ಕವನ್ನ ಅಂತ ಹೇಳ್ಯಾರ. ಅದು ಲಾಭ ಐತೆ ಅದ್ರೊಳಗೆ. ಭೋಗಿಸೋ ಸಾಮರ್ಥ್ಯ ಎಲ್ಲ ಐತಿ, ಭೋಗಿಸೋ ಸಾಮಗ್ರಿ ಎಲ್ಲ ಐತಿ, ಭೋಗಿಸೋ ಸಾಮರ್ಥ್ಯ ಇಲ್ಲ. ಏನು ಮಾಡೋದು ಹಂಗಾರೆ? ಎಲ್ಲ ಐತಿ, ತಿನ್ನಾಕ ಉಣ್ಣಾಕ ಸಾಕಷ್ಟು ಐತಿ. ಏನು ಮಾಡೋದಪ್ಪ, ಸಕ್ರೆ ರೋಗ ಐತಿ ಬಿಟ್ಟೈತಿ ನನಗೆ. ಹೌದಿಲ್ಲ? ಏನು ತಿನ್ನೋಂಗಿಲ್ಲ, ಬಿಡೋಂಗಿಲ್ಲ. ಏನು ಮಾಡೋದಪ್ಪ, ತಿಂದ್ರೆ ಸಾಯ್ತೆ ನನಗೆ. ಹೌದಿಲ್ಲ? ಏನು ಮಾಡೋದು? ರಂಡೆಗೆ ಒದಗಿದ ಯೌವನದಂತೆ ವ್ಯರ್ಥ ಅಂದಾರ. ಹೌದಿಲ್ಲ? ಏನು ಮಾಡೋದು ನೀವು? ಸಾಹುಕಾರಿಕೆ ರಂಡಿಗೆ ಬಂದು ಯೌವನ ಆದಂಗೆ ಆಗ್ತದೆ. ಹೌದಿಲ್ಲ? ಸಾಹುಕಾರಿಕೆ ಬಂದೈತಿ, ಏನು ಮಾಡೋದು? ರಂಡಿಗೆ ಬಂದು ಯೌವನದಂಗೆ ಆಗೈತೆ ಅಂತಾರಲ್ಲ. ಹೌದಿಲ್ಲ? ಏನು ಮಾಡೋದು? ಅನುಭವಿಸೋಕೆ ಆಗಲಿಲ್ಲ ನನಗೆ, ವ್ಯರ್ಥ ಆತಲ್ಲ. ನೀನು ಭೋಗ್ಸೋ ವಸ್ತು ಎಲ್ಲ ಇದ್ದು, ಭೋಗ್ಸೋ ಸಾಮರ್ಥ್ಯ ಇದ್ರೂ ಅದ್ರ ಲಾಭ ಮಾಡ್ಕೊಳಕ್ಕಾಗಲಿಲ್ಲ. ಮುಪ್ಪು ಬರೋದ್ರೊಳಗೆ ನಮ್ಮ ಕೆಲಸ ಮಾಡ್ಕೋಬೇಕು ನೋಡ್ರಿ. ಮುಪ್ಪಿನಿಂದೊಪ್ಪಳಿಯದ ಮುನ್ನ ಶರೀರ ಗೂಡು ಹೋಗದ ಮುನ್ನ ಅಂತ ಹೇಳ್ಯಾರ ಬಸವಣ್ಣವ್ರು. ಹೇಳ್ಯಾರ, ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಅಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯನ್ನು ಊರುವ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಕೂಡಲ ಅಂದ್ರೆ ಏನು, ಸಂಗಮ ಅಂದ್ರೆ ಏನು? ಅದರ ಅರ್ಥ ಇಲ್ಲ, ಹಂಗ ಅನ್ಕೊಂತ ಬಂದಾರ ಅದನ್ನು. ಹೌದಿಲ್ಲ? ಕೂಡಲ ಅಂದ್ರೆ ಸಂಗಮ ಅಂದ್ರೆ ಎರಡೂ ಒಂದ ಅಲ್ಲ. ಆದ್ರೆ ಅದು ಒಂದ ಏಕತ್ವದ ಅನುಭವವನ್ನು ಮಾಡ್ಕೋವಂಥದ್ರ ಅರ್ಥ. ಭೇದ ಇಲ್ಲ ಅಲ್ಲಿ, ಅದು ಒಂದ ಅದ. ಗುರು ಬೇರೆ ಅಲ್ಲ, ಶಿಷ್ಯ ಬೇರೆ ಅಲ್ಲ, ಅದ ನಾನು ಅನುಭವ. ಕೂಡು ಅಂದ್ರೆ ಒಂದ ಅಲ್ಲ. ಹೌದಿಲ್ಲ?
ಭಾಳ ತ್ರಾಸ ಆತಂದ್ರೆ ಬಾಳೆಗೆ ಬೆಂಕಿ ಹಚ್ಚಲಿ ಅಂತ ತಾನ ಅನ್ಕೋತಾನ ಅದು. ಬಾಳೆಗೆ ಬೆಂಕಿ ಹಚ್ಚಲಿ ಬಿಡ, ಸುದ್ದಿ ಅಂತ ತೆಗಿತಿ ಬಿಡ ಅದನ್ನ. ಹೌದಿಲ್ಲ, ಒಂದೀಟ ಅನುಕೂಲ ಆದಂಗೆ ಅನುಕೂಲ ಒಳ್ಳೆ ಒಳ್ಳೆ ಹಿಗ್ತಾನ. ಅದು ಎಷ್ಟು ತೊಂದರೆ ಐತಿ. ಸಾಸಿವೆ ಕಾಳಿನಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಅಂದ. ಬಾಳೆದ ಆಟ ಯಾಕ್ರಿ, ಒಳ್ಳೆ ಚಂದ ಅನಿಸ್ತೈತಿ, ಅದ್ರ ಬಗ್ಗೆ ಎಷ್ಟು ಸಂಕಟ ಪಡ್ಬೇಕಾಕತಿ. ಅದು ತೂರ್ ಎಡಗುದು. ಕೋಲ್ಮಿಂಚಿನಲ್ಲಿ ಹೊಡೆದಂಗೆ, ಕೋಲ್ಮಿಂಚು ಹೊಡೆದಂಗೆ ತೂರ್ ಎಡಗುವಂತ ಹೊಳ ಇಂದ್ರಿಯ ಪತನ ಆದ್ರೆ ಮುಗಿದು ಹೋತೆ. ಅದಕ್ಕಾಗಿ ಎಷ್ಟು ಕಷ್ಟಪಡ್ತಾನ್ರಿ ಜೀವನ ಪರ್ಯಂತ ಮಾನವ. ಇಂದ್ರಿಯಗಳ ಮುಖಾಂತರ ವಿಷಯಗಳ ಸಂಪರ್ಕ ಮಾಡಿ ಸುಖ ಹೊಂದಬೇಕನ್ನೋ ಮನಸ್ಸು ಏನದ ನೋಡ್ರಿ, ಅದೇ ಮನಸ್ಸು ಅವ ಇಂದ್ರಿಯಗಳಿಂದ ಸಂಕಟ ಪಡಕತ್ತೈತಿ. ಇಂದ್ರಿಯಗಳು ಮತ್ತು ವಿಷಯಗಳ ಸಂಪರ್ಕ ಭೋಗದಿಂದ. ಹೌದಿಲ್ಲ, ಕೆಟ್ಟ ಹೋಗ್ತಾವಿಲ್ಲ ಅವು. ವಿಷಯಗಳು ಕೆಡ್ತಾವ, ಇಂದ್ರಿಯಗಳು ಕೆಡ್ತಾವ. ಅದರಿಂದ ಮತ್ತೆ ದುಃಖವನ್ನು ಏನು ಬಾಯಲೆ ಮಾತಾಡಕ್ಕೆ ಭಾಳ ಹಗರಿದು ವೇದಾಂತ. ಒಳಗೆ ಇಳಿಯೋದು ಭಾಳ ಕಠಿಣ ಅದು. ಒಳಗೆಲ್ಲ ಗಂಡನಾಗಿ ಇನ್ನೂ ಅದನ್ನು ವಿಷಯಾದಿಗಳನ್ನು ಗಳಿಸಿ ಅವನ ಸಂಪರ್ಕ ಭೋಗ ಮಾಡಿ ಸುಖ ಹೊಂದಬೇಕನ್ನೋ ಆಶೆ ಗಂಡನ್ಯಾಗ ಹಂಗೆ ಕುಂತು ಬಿಟ್ಟೈತೆ. ಅದು ಹೋಗುದಿಲ್ಲ. ಬೇಕಾದಂಗೆ ಹೇಳ್ತೇನೆ ಕೇಳ್ತೇನೆ ಅಂದ್ರು ಅದು ಹೋಗುದಿಲ್ಲ. ಅಂತ ಪ್ರಸಂಗ ಬಂದಾಗ ಗೊತ್ತಾಗೈತಿ ಇದು ಹೋಗೈತಿ ಇಲ್ಲ ಅನ್ನೋದು. ಗುರುಕೃಪಾ ಆಗೈತಿ ಇಲ್ಲ ಅನ್ನೋದು ಅವಾಗ ಗೊತ್ತಾಗೋದು ನಿನಗೆ. ಇದ್ರ ಮ್ಯಾಗಿನ ಆಶೆ ಬರಬಾರ್ದು ನಿನಗೆ. ವಿಷಯ ಭೋಗದ ಆಶಯ ನಿನಗೆ ಬಂದೈತೆ ಅಂದ್ರೆ ಇನ್ನ ಗುರುಕೃಪಾ ಆಗಿಲ್ಲ ಇದಕ್ಕಂತ. ಗುರುಕೃಪಾ ಆಗೈತಿ ಅನ್ನೋದು ಗುರ್ತೇನೋ. ಇದ್ರ ಮ್ಯಾಗಿನ ಲಾಲ್ಸ ಐತು ಹೋಗೈತು. ಯಾವ್ದಾರ ಇಂದ್ರಿಯದ ಲಾಲ್ಸ ಇನ್ನ ಐತು ಹೋಗೈತಿ. ಇನ್ನ ಐತಿ ಅಂದ್ರೆ ಇದಕ್ಕಿನ್ನ ಒಂದಿನ ಪಾಪ ಇನ್ನ ಐತಿ ಅಂತ ಎಳಿಸ್ತೈತೆ. ಅತ್ತಾಗ ಪಾಪ ಆ ಕಡೆನೇ ಎಳಿಸ್ತೈತೆ. ಅದು ಪುಣ್ಯ ಇತ್ತು ಅಂದ್ರೆ ಹಿಂದಕ್ಕೆ ಸರಿಸ್ತೈತೆ ಅದರಿಂದ. ಅದು ಅವಾಗ ತಿಳ್ಕೋದು ನಾವು ಪುಣ್ಯವಂತರದೇವು ಪಾಪಿಗಳಿದೇವು ಅಂತ. ಬಾಳೆದ ಕಡೆ ಎಳಿಸ್ತೈತೆ ಅಂದ್ರೆ ಪಾಪಿ ಅದನ್ನಂತ. ಅದರಿಂದ ವೈರಾಗ್ಯ, ಅದರಿಂದ ಏನೂ ಲಾಭ ಇಲ್ಲ ಅಂತ, ಅದರಿಂದ ಉದಾಸೀನ ಭಾವ ಹಿಂದೆ ಸರ್ಕುವ ಪ್ರಯತ್ನ ಮಾಡ್ತಿರ್ತಾನೆ. ಅವ ಪುಣ್ಯ ಅಂತ, ಪುಣ್ಯ ಒದಿಗೆ ಬಂದೈತೆ ಅವಂತ. ಶರೀರ ಬಿಡೋ ಮಟ್ಟ ಬರೇ ಬಾಳೆ ದಸನ, ಮತ್ತೊಂದು ಏನಿಲ್ಲ. ಮತ್ತೊಂದು ಏನು ಇಲ್ಲ. ಎಲ್ಲಾರು ಹೋಗುನ್ ಬಾರಪ್ಪ, ಅಲ್ಲಿ ಹೋಗುಣ ಅಂದ್ರೆ ಹೋಗು ಮರ, ನನಗೆ ಪುರ್ಸೋತಿಲ್ಲ, ನೀನು ಹೋಗಿ ಬಾ, ಎಲ್ಲ ನಿಮ್ಗೆ ಬಿಟ್ಟೇವೆ ಅಂತಿರ್ತಾನ ನಾವು. ಯಾಕ್ರಿ ನಾವು ಬರಾಕ ಪುರ್ಸೋತಿಲ್ಲ ಅವ್ನು. ಸುಖ ಹೊಂದೋ ಕ್ರಮ ಇದು ತಪ್ಪೈತಿ ಅನ್ನೋದು ಯಾವ ಹೊಡಿತೈತಿ ಅವ ಅದರಿಂದ ವಿಮುಖ ಹಾಕ ನೋಡ್ರಿ. ನಾವು ಏನು ನಡೆದೇವ ಅಲ್ಲಿಗ ಹಿಡ್ದೇವು ಕ್ರಮ, ಸುಖ ಹೊಂದೋ ಕ್ರಮ. ಇದು ಇದು ಸರಿ ಐತೋ ತಪ್ಪೈತೋ ಯಾರು ವಿಚಾರ ಮಾಡಿರಿ ಇದನ್ನ? ಇದೇ ಕ್ರಮ ಮುಂದುವರ್ಸಿದ್ರೆ ನಾವು ಸುಖದಿಂದ ಇರ್ಲಿಕ್ಕೆ ಸಾಧ್ಯ ಐತೇನು? ಹಂಗ ತಲೆ ತಲಾಂತರದಿಂದ ಮಾಡ್ಕೊತ ಬಂದಿಯಲ್ಲ. ವಿಷಯಾದಿಗಳನ್ನು ಗಳಿಸಿ ವಿಷಯ ಭೋಗ ಮಾಡಿ ಸುಖ ಹೊಂದಬೇಕನ್ನೋ ಪ್ರಯತ್ನ ನಡೆಸಿವಲ್ಲ. ಜನ್ಮ ಜನ್ಮಾಂತರ ಪ್ರಯತ್ನ ಮಾಡಿಯಲ್ಲ, ಇದರಿಂದ ಸುಖ ಹೊಂದಕ್ಕಾಗೈತೇನು? ವಿಚಾರ ಮಾಡಿ ನೀನ ಹಿಂದಕ್ಕೆ ಸರಿ. ಇದರಿಂದ ಇದು ಬ್ಯಾಡಪ್ಪ ನಮ್ಗೆ, ಇದರಿಂದ ಮತ್ತಷ್ಟು ದುಃಖವನ್ನು ಹೊಂದಬೇಕಾಗತ್ತೆ. ನಿರಂತರ ದುಃಖ ಬಿಡುದಿಲ್ಲ ನಮಗಿದು. ಜನ್ಮ ಜನ್ಮಾಂತರ ಸಂಕಟ ಹೊಂದಬೇಕಾಗೈತಿ ಇದಂತ. ಅದರಿಂದ ವಿವೇಕ ಇತ್ತವ ಹಿಂದಕ್ಕೆ ಸರಿತಾನ. ಯಾವ ಮಹಾತ್ಮರು ತಮ್ಮ ಬಾಳೆ ಸುಧಾರಿಸಿದ್ರಿ ಹೇಳ್ರಿ? ಅದ್ರ ಬೆನ್ನು ಹತ್ತಿದ್ರಿ ಹೇಳ್ರಿ? ಬಾಳೆ ತಿದ್ದ ಕಡ್ಡಾಡಿದ್ರಿ? ನಮ್ಮಪ್ಪ ಬಾಳೆ ಸುದ್ದಿ ತೆಗಿತಿದ್ದಾನೆ ಯಾರ್ದಾರ ಮುಂದೆ? ಸುದ್ದಿ ತೆಗಿಲಿ ನೀವು. ನನ್ನ ಮಕ್ಕಳು, ನನ್ನ ಹೆಂಡರು, ನನ್ನ ಹೊಲ ಮನಿ ಬದುಕು ಬಾಳೆ. ಅವನೇನು ಅವ ಕರ್ಮಕ್ಕನುಸಾರಾಗಿ ಅವೆಲ್ಲ ಕೂಡಿದ ಮೇಳ. ಕರ್ಮ ಸಂಬಂಧಿಗಳೆಲ್ಲ.
ತಮ್ಮ ಕೆಲಸ ತಾವು ಮಾಡ್ಕೊಂಡ್ರು ಏನು ಬಾಳೆ ತಿದ್ದ ಕಡ್ಡಾಡಿದ್ರು ಅವರು ಮಹಾತ್ಮರಾದವರು ತಮ್ಮ ಕೆಲಸ ಮಾಡ್ಕೊಂಡ್ರಿಲ್ಲ ಅವರು. ಬಾಳೆಕ್ ಬಡ್ಕೊಂಡ್ರು ನಾವು ಬಾಳೆಕ್ ಬಡ್ಕೊಂಡು ಹೋದ ಸತ್ತು ಹೋದ್ವಿ. ಎಷ್ಟೋ ಜನ್ಮಗಳು ಹಿಂಗೆ ಅದಾವೆಲ್ಲ, ಎಷ್ಟೋ ಕೋಟಿ ಕೋಟಿ ಜನ ಇದಕ್ಕಾಗಿ ಸತ್ತವ್ರು ಅದಾರ, ಬಾಳೆಕ್ ಬಡ್ಕೊಂಡು ಸತ್ತವ್ರು. ನಿನಗಾಗಿ ನಿನ್ನ ಕೆಲಸ ನೀವು ಮಾಡ್ಕೊಳಕ ಅದನ್ನು ಪ್ರಯತ್ನ ಮಾಡವ್ರು ಎಲ್ಲಿಯೋ ಒಬ್ಬರು ಸಿಗ್ತಾರೆ. ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ, ಹೆಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ, ನಿನಗಾಗಿ ಸತ್ತವ್ರನ್ನ ಒಬ್ಬರನ್ನು ಕಾಣೆ ಅಂತ. ನಿನ್ನ ಕೆಲಸ ನೀವು ಮಾಡ್ಕೊಳಕ್ಕಾಗಲಿಲ್ಲಲ್ಲ, ಬರೇ ಇದಕ್ಕೆ ಏನು ಬಂತು ನಿನಗೆ? ಅದನ್ನು ಎಷ್ಟು ಯಾವ ಜನ್ಮದ ಹಣ್ಣು ಮಣ್ಣು ಹೆಣ್ಣು ಉಳ್ದಾವ ಹೇಳಿ ನಿನಗೆ? ಗಂಡು ಅವು ಅದಾವನು ಉಳ್ದಾವ ನಿನಗೆ? ಯಾಕೆ ವ್ಯರ್ಥ ಗುಡ್ಡಕ್ಕಲ್ಲಿ ಹೊತ್ತಂಗ ನೀನು ಬಾಳೆ? ಅದಕ್ಕಾಗಿ ಪ್ರಯತ್ನ ಮಾಡೋದು ಯಾವ ಏನು ಇದು ಹೊಳಿಬೇಕಲ್ಲ, ಹೊಳೆದ್ರೆ ಶರೀರ ಹೋಗೋರೊಳಗೆ ವಿಚಾರ ಮಾಡ್ಕೊತ ಇದ್ರು ಹೊಳೆದ್ರೆ ಪುಣ್ಯ ನಿಂದಂದಾರ. ಏನು ಏನೋ ಪುಣ್ಯದ ಕಾಲು ಒದಗಿರ್ತೈತಿ, ನಮ್ಮ ಕೆಲಸ ನಾವು ಮಾಡ್ಕೋದಿಲ್ಲ. ಇನ್ನೊಬ್ಬರಿಗೆ ತಿದ್ದಾಕೊಂಟ ನಾನು ಎಲ್ಲರಿಗೂ ನಿದ್ದೆ ಹೆಚ್ಚೆ ನಿದ್ದೆ ಮಾಡ್ತೇನಪ್ಪ ನೀ? ನಿನ್ನ ಕಲ್ಯಾಣ ನೀ ಮಾಡ್ಕೊಂಡೆ ಅಂದ್ರೆ ನಿನ್ನ ದರ್ಶನದಿಂದ ಜಗತ್ತಿನ ಕಲ್ಯಾಣ ಆಕೈತಿ. ಮೂರು ಅವಸ್ಥೆಗಳ ಸಂಬಂಧ ತಪ್ಪಿಸ್ಕೊಂಡ ನಿನ್ನ ಕಲ್ಯಾಣ. ಇನ್ನೊಮ್ಮೆ ಭಾವ ಬರಬಾರ್ದು ನಮಗೆ. ಕಪಟದ ಮೂರು ಅವಸ್ಥೆಗಳನ್ನು ತೋರಲಿ ಅದೇ ಅಡಗಿಸು. ಇನ್ನೊಮ್ಮೆಯು ನೆನಪಿಗೆ ಬರಬಾರ್ದು ನಮಗೆ ಮೂರು ಅವಸ್ಥೆಗಳ ಸಂಬಂಧ. ಅಂದಾಗ ನಿನಗೆ ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ. ಈ ವಾಸನೆಗಳ ಮೂಲಕ ಮತ್ತು ಬರತಾವ, ನಮಗೆ ತಿರ್ಗಾಕಸ್ತಾವ. ಗುಜ್ಞಾನಿ ಇಲ್ಲಿ ಹಂಗೆ ಒಳ್ಳೆ ಅದರ ಎಚ್ಚರ ಕನಸು ನಿದ್ರೆ ಸುಳ್ದಾಡ್ತೀನಿ ಬಂದು ಹುಟ್ಟಿಟ್ಟು ಬಂದು ಅದನ್ನ ಮಾಡ್ತೀನಿ. ವಾಸನೆಗಳ ನಾಶ ಆದ್ಮ್ಯಾಗ ಇದ್ರ ಸಂಬಂಧ ಎಲ್ಲ ತಪ್ಪಿ ಹೋಗ್ಬಿಡ್ತು. ದಿನಾಲು ನಮ್ಗೆ ಏನು ಬೇಕಾಗೈತಿ ಅದ್ರ ನೆನವನ್ಯಾಗದೇವು, ಏನು ನಾವು ಬೇಡಾದದ್ರ ನೆನವನ್ಯಾಗದೇವು ನೋಡ್ಕೊರಿ. ನಾವು ಏನು ನೆನಪು ಮಾಡ್ತೇವಿ ಅದ್ರೊಳಗೆ ನಮಗೆ ಬೇಕಾದದ್ದು ಐತೋ ಹೆಂಗೆ? ಏನು ನೆನಪು ಮಾಡ್ತೇವ್ರಿ? ಎಚ್ಚರ ಆದ ಕೂಡಲೇ ನಾವು ಬಾಳೆದ ನೆನಪು ಮಾಡ್ತೀವಿ. ಆದರೆ ನಮಗೆ ಬೇಕಾದದ್ದು ಐತನು? ಎಷ್ಟು ಜನ್ಮ ಆತ್ರಿ ಅದ್ರ ಬೆನ್ನು ಹತ್ತಿ ಅದರಿಂದ ಬೇಕಾದದ್ದಂತ ಸುಖ ಶಾಂತಿ ಸಿಕ್ಕೈತೇನೋ ಹೆಂಗೆ? ವಿಚಾರ ಮಾಡಲಿ. ಹಂಗೆ ಕಣ್ಣು ಮುಚ್ಕೊಂಡು ಅವ್ರು ಮಾಡ್ತಾನದ್ ನೀನು ಹೊಂಟಿ. ಬಳ್ಳಿ ಗೂಡೋರು ಕೂಡಿ ಹಳ್ಳವನ್ನು ಬಿದ್ದಂತೆ ಅಂದಾರ. ಆ ಕುಡ್ಡನ್ನು ನೋಡಿ ಇದು ಕುಡ್ಡ, ಅದು ಇದು ಹಳ್ಳದಾಗ ಬಿತ್ತು, ತೆಗ್ಗಿಗೆ ಬಿತ್ತಪ್ಪ ಇದು ಅಂತ, ಮತ್ತು ಅಜ್ಞಾನದಾಗ ಬಿತ್ತು. ಮತ್ತು ಅಂಥ ಒಳ್ಳೆ ಗುರುವಿನ ಮಾರ್ಗದರ್ಶನ ಇಲ್ಲದಿರಿ ಎಲ್ಲಿ ಅದು ಮುಕ್ತಿ ಸರ್ವಜ್ಞ ಅಂತ ಯಾರಪ್ಪ ನಿಮಗೆ ಇದನ್ನು ಹೇಳೋರು? ಎತ್ತಾಗ ಹೊಂಟಿರಿ ನೋಡ್ಕೊರಿ. ಬಲ್ಲವರು ದಾರಿ ಹಿಡಿಬೇಕಿಲ್ಲ. ಮಹಾಜನ ಪಂಥಾಯ ಅಂದಾರ. ಮಹಾಜನ ಅಂದ್ರೆ ಬಲ್ಲವರು. ಮಹಾಜನ ಅಂದ್ರೆ ಭಾಳ ಮಂದಿ ಅಲ್ಲ. ಭಾಳ ಮಂದಿ ಆ ಕಡೆ ಹೊಂಟಿರ್ತಾರೆ, ಆ ಕಡೆ ಭಾಳ ಮಂದಿ ಸುಡುಗಾಡ ದಾರಿ ಹಿಡಿದಿರ್ತಾರೆ. ಹೌದಿಲ್ಲ? ಎಲ್ಲ ಬಾಳ್ಯಾಕ ಬಡ್ಕೋತಾರಪ್ಪ, ಇದ್ರದ್ದೊಂದು ಬೇರೆಪ್ಪ ಇದು. ಹೌದಿಲ್ಲ? ಬಲ್ಲವರು ಯಾಕೆ ಇದ್ರ ಬಗ್ಗೆ ತಲೆ ಕೇಳಿಸ್ಕೊಡಿಲ್ಲ ಅವರು. ನೋಡಿ ಅದನ್ನ ಕಂಡ ಯಾಕ್ರಿ ದೋಷವನ್ನು ಕಂಡ್ರು. ಅವರು ಕಂಡು ಅದ್ರ ಮ್ಯಾಗಿನ ಆಸಕ್ತಿಯನ್ನು ತೆಗೆದು ಹಾಕಿದ್ರು. ನೀ ಯಾವಾಗಪ್ಪ ಇದ್ರ ದೋಷ ದರ್ಶನ ಮಾಡ್ಕೋದು? ಹಂಗ ಕಣ್ಣು ಮುಚ್ಕೊಂಡ ಕುಡ್ಡ ಯಾಕ್ರಿ ಕೇಳಿಸ್ಕೊಂತ ಹೊಂಟಿ ಕತ್ತಲ್ದಾಗ ಬೆಳಕ ವಿಚಾರದ ಬೆಳಕು ಬಿದ್ದಾಗ ಇದ್ರ ದೋಷ ದರ್ಶನ ನಿಗಾಕೈತಿ. ಹಂಗ ನಿನ್ನಲ್ಲಿ ವಿವೇಕ ಜಾಗೃತ ಆಗ್ಬೇಕಲ್ಲ. ಅವಾಗ ಏನು ಮಾಡಾಕತ್ತೇನೆ ಅನ್ನೋದು ನಿನಗೆ ಹೊಳಿತೈತಿ. ಎತ್ತಾಗ ಹೊಂಟಿರಿ ಅನ್ನೋದು ನಿನಗೆ ಗೊತ್ತಾಕೈತಿ. ಅದರಿಂದ ಅವಾಗ ವಿಮುಖ ಕಾಣವ. ಜ್ಞಾನದ ಬೆಳಕು ಬಿತ್ತು ಅಂದ್ರೆ, ವಿವೇಕವನಲ್ಲಿ ಜಾಗೃತ ಆಯ್ತು ಅಂದ್ರೆ ಅದರಿಂದ ವಿಮುಖ ಆಗ್ತದೆ. ಎಲ್ಲಿ ತನಕ ವಿವೇಕ ಉದಯ ಆಗೋದಿಲ್ಲ ಅಲ್ಲಿ ತನಕ ನಾವು ಇದರಿಂದ ವಿಮುಖ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ. ಇಲ್ಲಿ ಹೇಳುವತ್ನಾಗ ಅಷ್ಟು ಹೊಡೆದಂಗೆ ಅನಿಸ್ತೈತಿ, ಹೌದಂತ ಮತ್ತೆ ಅಜ್ಞಾನ ಮುಸಿಗೆ ಬಿಡ್ತೈತಿ, ಮತ್ತೆ ಮಬ್ಬಿಗೆ ಬೀಳ್ತೈತಿ. ಇದೇ ಮುಂದುವರೆದೈತಿ ನಮ್ಮ ಜೀವನ. ಎಲ್ಲ ಜನ್ಮಾಂತರ ಇದನ್ನು ಮಾಡ್ಕೊತ ಹೊಂಟಿ. ಬಾಯಿಲೆ ಮಾತಾಡೋದು ಹಗರಾಕೈತಿ, ಒಳಗೆ ಕೃತಿ ಒಳಗೆ ಅಳವಡ್ಬೇಕಲ್ಲೈತಿ. ಮಾತು ಮನಸ್ಸು ಕೃತಿ ಏಕರೂಪತಾ ಇರ್ಬೇಕು. ಅಂದಾಗ ಇದು ನಮಗೆ ಸಿದ್ಧಿಸ್ತೈತಿ.
ನಮಗೆ ಬೇಕಾದದ್ರ ನೆನವನಾಗಿದ್ರೆ ಏನು ಇದ್ರ ಸಂಬಂಧ ಎಲ್ಲ ತಪ್ಪಿ ಹೋಗ್ತೈತಿ. ಶಿವನ ನೆನಪು ಮಾಡ್ಕೊತ ಇದ್ರೆ ಶವದ ನೆನಪು ಯಾಕೆ ಬರ್ತೈತಿ ನಿನಗೆ? ಶಿವ ಅಂದ್ಕೂಲೆ ಶರೀರ ಭಾವ ಬಂತ ನಿನಗೆ, ಹೌದಿಲ್ಲ? ಅದಕ್ಕೆ ಅದು ಬರಬಾರ್ದು ಅನ್ನೋ ಸಂಬಂಧ ಆ ಶಬ್ದ. ಶಿವ ಅಂದ್ಕೂಲೆ ಸಾಮಾನ್ಯವಾಗಿ ಆ ಶರೀರ ಭಾವ ಬಂದ್ಬಿಡ್ತೈತಿ, ಮತ್ತು ಬರಬಾರ್ದು. ರಾಮ ಅಂದ್ಕೂಲೆ ಶರೀರ ಭಾವ, ಕೃಷ್ಣ ಅಂದ್ಕೂಲೆ ಶರೀರ ಭಾವ ಬರ್ತೈತಿ. ಏನು ಆಕಾರದ ಭಾವ ಬರಬಾರ್ದು ಅನ್ನೋ ಸಂಬಂಧ ಈ ಸುಖ ಶಬ್ದ ಇಟ್ಟದ ಅಜ್ಜ. ಏನು ಸುಖ ಅಂದ್ಕೂಲೆ ಯಾವ ಆಕಾರ ಬರ್ತೈತಿ ಹೇಳಿ ನೀವು? ಯಾವ ಆಕಾರನೂ ಬರೋದು, ಯಾವ ರೂಪದ ಭಾವನೂ ಬರೋದು ನಿನಗೆ. ನೇರವಾಗಿ ಸುಖದ ನೆನಪ ಬರಲಿ ಅಂತೇಳಿ ಅದನ್ನು ಶಬ್ದ ಇಟ್ಟಿದ್ದ ಸುಖಾಯ ನಮಃ ಅಂತ. ವಸ್ತುಗಳು ಬೇರೆ 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 ಇರ್ಬೋದು, ಆರಾಮ ಏನಾರ ಬೇರೆ ಬೇರೆ ಇರ್ತೈತೆ, ಸುಖ ಬೇರೆ ಬೇರೆ ಇರ್ತೈತೆ, ದೇವರು ಬೇರೆ ಬೇರೆ ಇರ್ತಾವನ. ದೇವ್ರ ಅನುಕೂಲ ಸಾಮಾನ್ಯವಾಗಿ ಅವಕ್ಕೆ ರೂಪ ಕೊಟ್ಕೊಂಡು ಕುಂತೈತಿ, ಅವು ಬದಲಿ ಅದಾವು, ರೂಪಗಳು ಬದಲೇವ ನಾವು. ಆದ್ರೆ ವಸ್ತು ಏನೈತಲ್ಲ ಅದು ಬದಲಾವಣೆ ಆಕೈತನ? ಆಗುದಿಲ್ಲ. ಅದು ಆನಂದ ಏನಾರು ಬದಲಾವಣೆ ಆಗೈತನ? ಬದಲಾಗುವುದಲ್ಲ ಅದು. ಅರಿವಿನಲ್ಲಿ ಏನಾರು ಬದಲಾವಣೆ ಆಗೈತನ? ಅರುವ ಆನಂದ, ಹೌದಿಲ್ಲ? ಸತ್ತು ಚಿತ್ತು ಆನಂದ ಯಾವಾಗಲೂ ಇದ್ದದ್ದು ಎಲ್ಲವನ್ನ ಅರಿತಕ್ಕಂಥದ್ದು ಚಿತ್ತು, ಅದ ಆನಂದ ಸ್ವರೂಪ, ನಿತ್ಯ ಆನಂದ ಸ್ವರೂಪವಾದದ್ದು. ಅದ ನೀನಿದ್ದೀಯ. ನಮ್ಮಿಂದ ಅರಿವಿಸ್ಕೊಳ್ಳೋದು ಯಾವುದು ಆನಂದ ಸ್ವರೂಪ ಅಲ್ಲ. ಅವು ವಿಷಯ ವಸ್ತುಗಳು. ನಮ್ಮಿಂದ ಯಾವ ಅರಿವಿಸ್ಕೊಳ್ತಾವ ಅವು ವಿಷಯ ಅನ್ಸುತ್ತೆ. ನೀ ತಿಳಿಯವ ಅರಿವು, ನೀನು ಅರಿವಿಸ್ಕೊಳ್ಳೋ ವಸ್ತು ನಿನಗೆ ಅನ್ಯವಾಗೈತಿ. ಅದ ನೀನಂತ ತಿಳ್ಕೊಂಡು ನಂಬು. ನಿನ್ನಲ್ಲಿ ನಿನಗೆ ನಂಬಿರಲಿ, ಅರಿವಿನಲ್ಲಿ ನಿನಗೆ ನಂಬಿಗಿರಲಿ. ಅರುವ ನಾನು ಅಂತ ನಂಬಿ ನಿಂದೊಡೆ ಮುಕ್ತಿ ಪೆರತಿಲ್ಲವೆಂಬುದು ನಿಗಮೋಕ್ತಿ ಅಂದರು. ಹೌದು, ಎಲ್ಲ ವೇದ ಉಪನಿಷತ್ತುಗಳು ಎಚ್ಚರಿಕೆ ಕೊಡ್ತಾವೆ. ಅರುವ ನೀನದಿ ಅನ್ನೋದು ನಂಬಪ್ಪ. ದೇವ್ರ ನೀನು, ಅರುವ ದೇವರು. ಅರುವ ತಾನಾಗಿ ಉಳಿಬೇಕು, ಏನು ಶರೀರ ತಾನಾಗಿ ಉಳಿಬೇಕು? ಶರೀರ ಇದು ಜಡ, ನಿನ್ನಿಂದ ಅರಿವಿಸ್ಕೊಳ್ತೈತಿ ಅದರ. ಅದಕ್ಕೆ ಜಡಭಾವಂ ನೀಗು ಸನ್ನುತಿ ತನಗೆ ಸಂಪನ್ನವಾದ ಅರಿವಿದು ನನ್ನಿ ಎಂದು ನಂಬೆಲೆ ಯೋಗಿ ನಿನ್ನ ಮುಂದಿನ ಜಡಭಾವಂ ನೀಗು. ಏನು ತಪ್ಪು ತಿಳುವಳಿಕೆ ಮಾಡ್ಕೊಂಡಿಲ್ಲ, ಈ ದೇಹ ನಾನಂತ ಇದನ್ನು ಬಿಡೋದನ್ನು. ದೇಹ ನಾನೆಂಬುದನ್ನು ಅಳಿ, ದೇವರ ನಾನು, ಅರುವ ನಾನು ಅನ್ನೋದನ್ನು ತಿಳಿ, ಅರುವ ನೀನಾಗಿ ಬಿಡಿ ಅಂದ. ಏನು ವಾಸನೆಗಳನ್ನೆಲ್ಲ ನಾಶ ಮಾಡ್ಕೊಳ್ಳೋದು ಬಿಟ್ಟು ವಾಸನಾದಿಗಳನ್ನು ಮತ್ತಷ್ಟು ಜಾಸ್ತಿ ಮಾಡ್ಕೊಳ್ಳೋ ವ್ಯವಸಾಯ ನಡೆಸೇವೆ ನಾವು. ಅವಕ್ಕೆ ಪ್ರಚೋದನ ಕೊಟ್ಕೊಂತ ಕುಂತೇವಿ, ಮತ್ತಟು ಅವು ಹೆಚ್ಚಾಕೊಂತ ಹೊಂಟಾವಿಲ್ಲ. ಮಜಾ ಮಾಡ್ಕೊತ ವಾಸನಾದಿಗಳ ಇಂದ್ರಿಯಗಳಿಗೆ ಬೇಕಾದದೆಲ್ಲ ಒದಗಿಸ್ಕೊಟ್ಟ. ಬೆಂಕಿಯನ್ನು ಹರ್ಸಕ್ಕೆ ಪೆಟ್ರೋಲ್ ಹಾಕಿದಂಗೆ ಅದು ಏನಾಕೈತಿ? ಬೆಂಕಿ ಜ್ವಾಲೆ ಹೆಚ್ಚಾಕೈತಿಲ್ಲ ಮತ್ತೆ. ಅವನು ತೃಪ್ತಿ ಪಡ್ಸಕ್ಕಂತೇಳಿ ಮತ್ತೆ ನಾವು ಪ್ರಯತ್ನ ಮಾಡಿದ್ವಿ ಅಂದರೆ ಅದ್ರ ಹೆಚ್ಚಾಕೈತಿ, ಅದ್ರದ್ದು ಹಪಾಪಿ. ಏನೇನು ಬೇಕಾದನ್ನೆಲ್ಲ ತಿನ್ಕೊಂತ ಬೇಕಾದ ಕೊಟ್ಕೊಂತ ವಾರ ತಿನ್ನೋ ಆಶೆ ಹೆಚ್ಚಾಕತಿಲ್ಲ. ಹಂಗೆ ಒಳ್ಳೆ ಅದನ್ನೇ ಬೇಡ್ತೈತಿ ಅದು. ಹಂಗೆ ಇಂದ್ರಿಯಗಳನ್ನು ತೃಪ್ತಿ ಪಡ್ಸೋಕ್ಕಾಗೋದಿಲ್ಲ. ಅತೃಪ್ತಿ ಅನ್ನೋದು ಬೆಳ್ಕೊಂತ ಹೋಗ್ತೈತಿ, ತೃಪ್ತಿನ ಆಗೋದಿಲ್ಲ. ನೀನು ಬೆಂಕಿಯನ್ನು ಹಾಸ್ಲಿಕ್ಕೆ ಪೆಟ್ರೋಲ್ ಹಾಕಿದಂಗೆ ಭೋಗಿ ಹೆಚ್ಚೇನು ಭೋಗಿಸಿ ತೃಪ್ತಿ ಪಡಿಸ್ಬೇಕಂದ್ರೆ ತೃಪ್ತಿ ಆಗೋದನೇ ಇಲ್ಲ. ಅದು ತೃಪ್ತಿಪಡಿಸಿದವ್ರು ಯಾರದಾರ ಜಗತ್ತಿನೊಳಗೆ? ಇಂದ್ರಿಯಗಳನ್ನು ತೃಪ್ತಿಪಡಿಸಿ ಶರೀರ ಬಿಟ್ಟವ್ರು ಯಾರದಾರ? ತೋರಿಸಿ ನೀವು ಇತಿಹಾಸದೊಳಗೆ. ತೃಪ್ತಿ ಅಂತೇ ಆಗೋದನೇ ಇಲ್ಲ. ಅದು ಶರೀರ ಎಲ್ಲ ಮುಪ್ಪಾದರೂ ಅದು ತೃಪ್ತಿಪಡಿಸೋಕ್ಕಾಗಲಿಲ್ಲ. ಹೋಗೈತೆ ನೋಡಿ, ತಿನ್ನೋನು ಚಟ ಹೋಗೈತೇನ? ಯಾವ ಮುದುಕಿ ಕಡಿಮೆ ಆಗೈತೆ ಹೇಳ್ರಿ? ನೋಡ್ಬೇಕನ್ನೋದು, ಮೋಶ ನೋಡ್ಬೇಕನ್ನೋದು, ಮುಟ್ಟಬೇಕನ್ನೋ ಯಾವ ಇಂದ್ರಿಯ ಸಂಪರ್ಕ ಹೋಗೋದ ವಾಸನ ಕಡಿಮೆ ಆಗ್ಯಾವ. ಸುಳ್ಳ ಎಲ್ಲ ಕಟ್ ಆಗೈತೆ ಅಂತ ಸುಮ್ಮನೆ ಕುಂತಿ, ಹೌದಿಲ್ಲ? ಎಲ್ಲ ಕೆಲಸ ಅಲ್ಲ, ಇಂದ್ರಿಯಗಳ ಸೊಟ್ಟಾಗ್ಯಾವ ಅಂತ ಸುಮ್ಮನೆ ಕುಂತಿ. ಏನು ಮಾಡೋದು ನೋಡಪ್ಪ? ನಾನು ಇದ್ದಿದ್ರೆ ಇನ್ನೂ ಒಂದು ಚಪಾಟಿ ನೋಡೇ ಬಿಡ್ತೀನಿ ಅಂತ. ಆಶೆ ಭಾಳ ಬಲಾಢ್ಯವಾದದ್ದು. ಶರೀರ ಮುದುಕಾಗೈತೆ ಅಂದ್ರೂ ಆಶಾ ಮುದುಕಾಗಿಲ್ಲ. ಎಲ್ಲ ದುಃಖಕ್ಕೆ ಮೂಲ ಕಾರಣ ಆಶಾದಿ ಬೆನ್ನು ಹತ್ತಿ ತಿರುಗೋದು. ನಾವು ಎಲ್ಲೆಲ್ಲಿ ಹುಟ್ಟಕ್ಕೆ ಹಸ್ತತೀವೋ, ಏನೇನು ಮಾಡಕ್ಕೆ ಹಸ್ತತೀವೋ ಆಶಾದ ಬೆನ್ನು ಹತ್ತಿ. ಅದಕ್ಕೆ ಆಶೆಯನ್ನು ನಾಶ ಮಾಡ್ಕೊ, ದುಃಖರಹಿತ ಆಗ್ಬೇಕನ್ನುವಂಗಿದ್ರೆ ಅದಕ್ಕೆ ಮೂಲ ಕಾರಣ ವಿಷಯದಲ್ಲಿ ಸುಖ ಸಿಗ್ತೈತೆ ಅನ್ನುವಂಥ ತಪ್ಪು ತಿಳುವಳಿಕೆ, ಆಶಾ. ಇದಕ್ಕೆ ಕಾರಣ. ಆಶೆ ಎಲ್ಲ ದುಃಖಕ್ಕೆ ಕಾರಣ ಅಂದ್ರೆ ಅದನ್ನು ಹೆಂಗೆ ಬಿಡಬೇಕಪ್ಪ ಅಂದ್ರೆ ಅದು ವಿಚಾರ ಮಾಡಿ ಕೈ ಬಿಡ್ಬೇಕು.
ಹಂಗೆ ಹಠದಿಂದ ಅದನ್ನು ಕಳ್ಕೊಳಕ್ಕಾಗೋದಿಲ್ಲ. ಮನಸ್ಸು ಬಿಗಿ ಹಿಡಿದ ವಾಯು ನಿಗ್ರಹ ಮಾಡೋದ್ರಿಂದ ಯಾಕ್ರಿ ತಡಿ ಹಿಡಿದ್ರೆ ಅದು ಆಗೋದಿಲ್ಲ. ಅದು ಅದಕ್ಕೆ ಅದನ್ನ ತಡಿ ಹಿಡಿಯಕ್ಕೆ ಹೋಗ್ಬೇಡ, ವಿಚಾರದಿಂದ ತನ್ನಿಂದ ತಾನೇ ನಿಗ್ರಹ ಆಕೈತೆ. ಶಾಶ್ವತವಾಗಿ ಮನಸ್ಸನ್ನು ಹತೋಟಿಯೊಳಗೆ ಇಟ್ಕೋಬೇಕಂದ್ರೆ ವಿಚಾರನ ಅದಕ್ಕೆ ಸಾಧನ. ಏನು ಈ ಹಠದಿಂದ ಯಾವ ಯೋಗಗಳೇನದಾವಲ್ಲ ಅವೆಲ್ಲ ತಾತ್ಪರ್ತಿಕ, ಮತ್ತು ಪುನಃ ನೀನು ಅದ ಜಾರಿ ಬೀಳ್ತೀನಿ ಮತ್ತೆ. ಏನು ಎಂದೆಂದು ಇದರಾಗ ಬೀಳದಂಗೆ ಇದು ವಿಚಾರಣೆ ಇದಕ್ಕೆ ಸಾಧನ. ವಿವೇಕದಿಂದ ಮಾತ್ರ ತ್ಯಾಗ ಮಾಡಿದ್ದಂದ್ರೆ ಪುನಃ ನಿನಗೆ ಅದರ ಇಚ್ಛಾ ಉಂಟಾಗುವುದಿಲ್ಲ. ಅಂತ್ಯಕಾಲದ ಮಠ ಏನು ಮಾಡಿದ್ರು ಕೆಲಸ ಆಗುವುದು, ಶರೀರ ಬಿಡು ಮಠ ಮಾಡಿದ ಪ್ರಯತ್ನ ಮತ್ತು ಅಂತ್ಯಕಾಲಕ್ಕೆ ಅದ ನೆನಪಿನಾಗ ಶರೀರ ಬಿಟ್ಟ ಅಂದ್ರೆ ಅದ ಮುಂದುವರಿತೈತಿ. ಅಂತ್ಯಕಾಲದಲ್ಲಿ ಯಾವ ಸಂಸ್ಕಾರ ನೆಲೆಗೊಂಡಿರ್ತೈತಿ ಅದ ಮುಂದಿನ ಜನ್ಮಕ್ಕೆ ಬರ್ತದೆ. ಅದ ನೆನಪಿನಾಗ ಶರೀರ ಬಿಡ್ತೈತಿ ಮತ್ತು ಅದ ಆಗಿಬಿಡ್ತೈತಿ. ಮತ್ತು ಹಳೇದೇನೋ ಮಾಡ್ಕೋತಾನೆ ಶರೀರ ಬಿಡ್ತೈತಿ. ನನ್ನ ಮಕ್ಕಳು ನನ್ನ ಇದ ಭಾವ ಅಂತ್ಯಕಾಲದೊಳಗೆ ಇದನ್ನ ನೆನಪು ಬರಬಾರ್ದು. ಹಂಗೆ ಮೊದಲ ಇದನ್ನ ಸಂಸ್ಕಾರ ಮಾಡ್ಕೊಂಡಿದ್ದಂದ್ರೆ ಅದು ಬರೋದಿಲ್ಲ. ಮುಮ್ಗಿಲೆ ಬಾಳೆ ನೆನಪಿನಾಗ ಎದ್ರಾಗ ಹೆಚ್ಚು ವೇಳೆ ಕಳೆದೈತಿ ಅದೇ ಬಂದು ಅದೇ ಖರೆ ಅನಿಸ್ತೈತಿ. ಇದೆಲ್ಲ ಸುಳ್ಳು ಅನ್ನೋದು ಮೊದಲ ಖಾತ್ರಿ ಮಾಡ್ಕೊಂಡಿತ್ತಂದ್ರೆ ಇದನ್ನ ನೆನಪು ಮಾಡುವ ಅವಶ್ಯಕತೆನೇ ಬರೋದಿಲ್ಲ ನಿಮಗೆ. ಏನು ಅದಕ್ಕೆ ಈ ಶರೀರ ನೆಟ್ಟಗೆ ಇದ್ದಾಗ ಯಾವುದು ನಿತ್ಯ, ಯಾವುದು ಅನಿತ್ಯ, ಯಾವುದು ಹಿತ, ಯಾವುದು ಅಹಿತ ಐತೆ ಅನ್ನೋದನ್ನು ಅನುಭವದಿಂದ ಖಾತ್ರಿ ಮಾಡ್ಕೊ. ಈ ತಿಳುವಳಿಕೆ ನಿನ್ನಲ್ಲಿ ಗಟ್ಟಿತ್ತು ಅಂದ್ರೆ ಶರೀರ ಹೋಗೋ ಮುಂದೆ ಸುಧಾ ಎದ್ರೊಳಗೆ ನನ್ನೊಳಗೆ ಐತಿ ನನಗೆ ಬೇಕಾದದ್ದು ಅನ್ನೋ ಭಾವ ನಿನಗೆ ಅದೇ ಗಟ್ಟಿ ಆಯ್ತಂದ್ರೆ ಅದು ಬಂತಂದ್ರೆ ತನ್ನ ಶರೀರ ಬಿಡೋ ಮುಂದೆ ಬಂದ್ರೆ ನೀನು ಅದ್ರ ಲಾಭವನ್ನು ಮಾಡ್ಕೊಳಕ್ಕೆ ಬರ್ತೈತಿ. ನೀನು ಏನು ಅಂತ್ಯಮತಿ ಸಾಗತಿ ಅಂತ. ಇತರೆ ಪ್ರಾಣಿಗಳ ಶರೀರ ಏನದ ಕೇವಲ ಭೋಗ ಭೂಮಿ ಅದ. ಮಾನವನ ಶರೀರ ಭೋಗವು ಮಯ ಅಲ್ಲ, ನನ್ನ ನಿಜ ಸ್ವರೂಪವನ್ನು ಹೊಂದಲಿಕ್ಕೆ ಜ್ಞಾನ ಮಾಡ್ಕೊಳ್ಳಿಕ್ಕೂ ಬರ್ತದೆ. ಏನು ಕರ್ಮಭೂಮಿನೂ ಹೌದು, ಇದು ಜ್ಞಾನ ಭೋಗ ಭೂಮಿನೂ ಹೌದು. ಎರಡೂ ಐತಿ ಇಲ್ಲಿ ಮನುಷ್ಯನ ಜನ್ಮದಾಗ. ಏನು ಎರಡೂ ಮಾಡ್ಕೊಂಡು ಮುಕ್ತ ಆಗಕ್ಕೂ ಬರ್ತೈತಿ ಜ್ಞಾನ ಮಾಡ್ಕೊಂಡು. ಏನು ಅದು ಬರೀ ಭೋಗ ಭೂಮಿ. ಇತರೆ ಮನುಷ್ಯೇತರ ಪ್ರಾಣಿ ವರ್ಗ ಏನೈತೆ ಅಲ್ಲ, ಪಶು ಪಕ್ಷಿಗಳು ಏನದಾವಲ್ಲ, ಬರೀ ಅದು ಭೋಗ ಭೂಮಿ. ಇದು ಭೋಗ ಭೂಮಿನೂ ಹೌದು, ಕರ್ಮ ಭೂಮಿನೂ ಹೌದು. ಮತ್ತು ಜ್ಞಾನವನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದು ಬಹಳ ಮಹತ್ವದ. ಮನುಷ್ಯನ ಜನ್ಮದಾಗ ಬಂದ ಮ್ಯಾಗ ಇವನು ಮಾಡ್ಕೊತ ಕೊಡೋದು ನಿನ್ನ ಕರ್ತವ್ಯ ಅಲ್ಲ. ಮನುಷ್ಯನ ಜನ್ಮದ ಕೆಲಸ ಏನು? ಆತ್ಮಜ್ಞಾನವನ್ನು ಮಾಡ್ಕೋತ ಅದ್ರ ಕಡೆ ಲಕ್ಷ್ಯ ಎಲ್ಲೈತಿ. ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಜ್ಞಾನವನ್ನು ಪಡೆಯುವುದು ಮುಖ್ಯತ್ವ ಒಂದರ. ಮಾನವನ ಜನ್ಮದಲ್ಲಿ ಹೀನ ಸಂಸ್ಕೃತಿ ಎಳೆದು ಜ್ಞಾನವನ್ನು ಪಡೆಯುವುದು ಮುಖ್ಯತ್ವ ಮತ್ತು ಹೀನ ಜನ್ಮಕ್ಕೆ ಕಾರಣೀಭೂತ ಆಕೈತಿ. ಇದ ವಿಷಯದ ವ್ಯಾಮೋಹಕ್ಕೆ ಬೆನ್ನು ಹತ್ತಿದೆ ಅಂದ್ರೆ ನೀವು ಇಹ ಪರಭೂಗಳಲ್ಲಿ ಆಸಕ್ತಿ ಏನದ ನೋಡ್ರಿ, ಅದ ಎಲ್ಲ ಸಂಕಟಕ್ಕೆ ಹಾಕೋದು. ಸಂಕಟಕ್ಕೆ ಕಾರಣ ಅಂದ್ರೆ ಅದೇ. ಅಂಥವ್ರಿಗೆ ಇದು ತಿಳಿದನಿಲ್ಲ. ಇಹ ಪರ ಭೋಗಾದಿಗಳಲ್ಲಿ ಆಸಕ್ತಿ ಇದ್ದಂಥ ಬುದ್ಧಿಗೆ ಪರಮಾರ್ಥ ಹತ್ತುದಿಲ್ಲ ಅಂತ. ಈ ಲೋಕದ ಭೋಗಾದಿಗಳು ಮತ್ತು ಪರಲೋಕದ ಭೋಗಾದಿಗಳು ಇನ್ನೂ ಹೆಚ್ಚಿಂದು. ಅವನ್ನೆಲ್ಲ ಪುಣ್ಯ ಮಾಡಿ ಅದನ್ನು ಹೊಂದಬೇಕಪ್ಪ. ಸುಕೃತಾದಿ ವಾಸನಾ ಕರ್ಮ ರಸವು ಆರಿ ಐತಲ್ಲ. ಯಾಕ್ರಿ ಪುಣ್ಯ ಕರ್ಮಗಳನ್ನು ಮಾಡಿ ಸ್ವರ್ಗ ಲೋಕಾದಿಗಳನ್ನು ಹೊಂದಿ ಅಲ್ಲಿ ಹೆಣ್ಣು ಗಂಡು ನೋಡ್ಕೊಂಡು ಯಾಕ್ರಿ ಅಲ್ಲಿ ಸಂಪರ್ಕ ಮಾಡಿ ಸುಖ ಹೊಂದಬೇಕನ್ನೋ ಆಶಯ. ಈ ಭೂಲೋಕದ ಭೋಗಾದಿಗಳನ್ನು ಪರಲೋಕದ ಭೋಗಾದಿಗಳನ್ನು ಒಂದು ಇಹಪರ ಭೋಗಾದಿಗಳನ್ನು ಇಹಮೂತ್ರ ಫಲಭೋಗ ವಿರಾಗಿ ಅಂತ ಅದಕ್ಕೆ ಹೇಳ. ಈ ಲೋಕದ ಭೋಗಾದಿಗಳಲ್ಲಿ ಪರಲೋಕದ ಭೋಗಾದಿಗಳಲ್ಲಿ ಯಾವ ಎಲ್ಲ ಅನಿತ್ಯದ ಅಂತ ತಿಳಿದ ಅದರ ಬಗ್ಗೆ ಉದಾಸೀನ ವೈರಾಗ್ಯವನ್ನು ಹೊಂದುವಂಥ ಇದಾಗಬೇಕಲ್ಲ. ನಮ್ಮಲ್ಲಿ ಗಟ್ಟಿಯಾಗಿ ಉಳಿಬೇಕಲ್ಲ ಈ ವಿಚಾರ. ಇದನ್ನು ನಿತ್ಯ ನಾವು ಶ್ರವಣ ಮಾಡೋದ್ರಿಂದ ಇದು ಬರ್ತೈತಿ. ಯಾವ ಲೋಕದ ಭೋಗಾದಿಗಳು ಶಾಶ್ವತವಾದದ್ದು ಅಲ್ಲ, ಅವು ಅನಿತ್ಯದವ, ದುಃಖರೂಪಿ ಇದನ್ನು ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕು ನೋಡ್ರಿ. ಹತ್ತಾಗ ಮನಸ್ಸು ಹಾಕದಂಗೆ ಇರ್ಬೇಕು. ಈ ವಿವೇಕ ಇದ್ರೆ ಬರ್ತೈತಿ ಅದು. ಮತ್ತಾಗ ಹೋತಂದ್ರೆ ಎಳ್ಕೊಂಡು ಹೋಗೈತಿ. ಏನು ಅದರಿಂದ ಕಡೆಗೆ ಆಗೋದು ಭಾಳ ಕಠಿಣ ಅದು. ವಾಸನಾದ ಕೈ ಬೆನ್ನು ಹತ್ತಿ ಹಂಗೆ ತಿರುಗ್ತೈತಿ ಜೀವ. ಏನು
ಆಸಕ್ತಿನೇ ಎಲ್ಲ ದುಃಖಕ್ಕೆ ಕಾರಣ. ಅನಾಸಕ್ತಿನ ಎಲ್ಲ ದುಃಖದಿಂದ ನಿನ್ನ ಬಿಡುಗಡೆ ಮಾಡ್ತದೆ. ಅನಾಸಕ್ತಿ ಅಂದ್ರೆ ವೈರಾಗ್ಯವನ್ನು ಹೊಂದಬೇಕು. ಎಲ್ಲದರ ಬಗ್ಗೆ ಉದಾಸೀನತೆ ಧರಿಸಿರಿ ಅಂತ ಅಂದ್ರೆ ಉದಾಸೀನ ವೈರಾಗ್ಯವನ್ನು ಹೊಂದು. ಉದಾಸೀನ ಆಗ ಯಾವ ವೃತ್ತಿ ಉದಾಸೀನನ್ನು ಹೊಂದತಿ, ಆ ವೃತ್ತಿಗೆ ಇದು ಆನಂದದ ಸೂತ್ರ ಹತ್ತತಿ. ಏನ್ ಅನಾಸಕ್ತಿನ ಎಲ್ಲದಕ್ಕೂ ಎಲ್ಲ ಸುಖಕ್ಕೆ ಕಾರಣ ನೋಡ್ರಿ. ಆಸಕ್ತಿನ ಎಲ್ಲ ದುಃಖಕ್ಕೆ ಕಾರಣ. ಪುನಃ ಪುನಃ ನಮ್ಮದು ವಿಷಯದಿಂದ ಸುಖ ಸಿಗ್ತೈತೆ ಅನ್ನೋ ನೆನಪಿನಾಗ ಐತಿ ಮನಸ್ಸು. ಈ ಬಯಕೆಗಳೇನದಾವಲ್ಲ, ಎಲ್ಲಿ ಮಠ ಈ ಕಾಮ ಬಯಕೆಗಳಿರ್ತಾವ ಅಲ್ಲಿ ತನಕ ನಿನಗೆ ಆರಾಮಿಲ್ಲ, ರಾಮ್ ಇಲ್ಲ. ರಾಮ್ ಇದ್ದಲ್ಲಿ ಕಾಮ್ ಇಲ್ಲ, ಕಾಮ್ ಇದ್ದಲ್ಲಿ ರಾಮ್ ಇಲ್ಲ. ಅದಕ್ಕೆ ಈ ಕಾಮನೆಗಳನ್ನು ಬಯಕೆಗಳನ್ನು ನಾಶ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡಿ. ಅದಕ್ಕಾಗಿ ನಿತ್ಯ ಯಾವುದು, ಅನಿತ್ಯ ಯಾವುದು, ಹಿತ ಯಾವುದು, ಅಹಿತ ಯಾವುದು, ಈ ಕರ್ಮವನ್ನು ಬಿಟ್ಟು ಬಿಡದ ನೀವು ಮಾಡಬೇಕು. ಹಿಂಗದೆ ನಿತ್ಯ ಕರ್ಮವ ಮಾಡಲು ತುಂಗ ಧರ್ಮ ವಿವರ್ತನಬಹುದು. ಹಿಂಗದೇ ಇದನ್ನು ಯಾವುದು ಸುಖದಾಯಕ ಯಾವುದು ದುಃಖದಾಯಕ ಅನ್ನುವಂಥ ವಿಚಾರವನ್ನು ಕೇಳುವಂತಹ ಪ್ರಯತ್ನವನ್ನು ಮಾಡು. ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡೋದು. ನಿತ್ಯವಾದದ್ದು ಯಾವುದು, ಅನಿತ್ಯವಾದದ್ದು ಯಾವುದು, ಸುಖದಾಯಕವಾದದ್ದು ಯಾವುದು, ದುಃಖದಾಯಕವಾದದ್ದು ಯಾವುದು ಅದನ್ನು ಕೇಳು. ಆ ಶ್ರವಣವನ್ನು ನೀವು ಮಾಡು. ಇದ ನಿತ್ಯ ಕರ್ಮ. ಇದನ್ನು ನೀವು ಮಾಡೋದ್ರಿಂದ ನಿನ್ನಲ್ಲಿ ತುಂಗ ಧರ್ಮ ವಿವರ್ತನಬಹುದು. ಶ್ರೇಷ್ಠವಾದಂಥ ಆನಂದ ನಿನಗೆ ಅನುಭವಕ್ಕೆ ಬರಕ್ಕೆ ಬರ್ತೈತಿ. ಸಚ್ಚಿದಾನಂದ ಸ್ವರೂಪ ಅನುಭವ ಬರ್ತದೆ. ಮಂಗಳಮಯ ಧರ್ಮದಿಂದ ದುಷ್ಕೃತಿ ಭಂಗವಂತಾಗಿ ಮೋಹಿಪ ಚಿತ್ತ ನಿರ್ಮಲ. ಮನಸ್ಸು ವ್ಯಾಮೋಹ ಕಡಿಮೆ ಕೋತ ಬರ್ತೈತಿ. ನಿತ್ಯ ನಿನ್ನ ಇರುವಿನ ಬಗ್ಗೆ ಅನುಭವಗಳ ಮುಖಾಂತರ ನೀ ಕೇಳೋದ್ರಿಂದ ಇದನ್ನು ಮನಸ್ಸು ನಿರ್ಮಲ ಆತಂದ್ರೆ ಅವಾಗ ನಿನಗೆ ಮುಕ್ತಿ ಒಲವಾಕೈತಿ. ಯಾರ್ಯಾರ ದುಡುಕಿ ಎಷ್ಟೆಷ್ಟು ಪ್ರಬಲ ಇರ್ತೈತಿ ಅದನ್ನು ಅವಲಂಬಿಸ್ಕೊಂಡು ಕಾರ್ಯಸಿದ್ಧಿ ಆಕೈತಿ ನೋಡ್ರಿ. ಹೌದು, ಪ್ರಯತ್ನ ಐತಿ ಅದಕ್ಕೆ. ಒಮ್ಮೆಲೆ ಹೇಳಿದ ಕ್ಷಣ ಕೇಳಿದ ಕ್ಷಣ ಆಗೋದಿಲ್ಲ. ಬಹಳ ಪ್ರಯತ್ನ ಮಾಡಬೇಕಾಗತ್ತೆ. ಅನಂತ ಜನ್ಮಗಳ ಪ್ರಯತ್ನ ಬೇಕಿತ್ತು. ಅನಂತ ಜನ್ಮ ತಪ್ಪಿಸಿದ್ದೆ ನೋಡ ಅಂತ ಅಕ್ಕ ಮಾದೇವಿ ಹೇಳ. ಒಂದೇ ಜನ್ಮದಾಗ ಅವಾಗ ಆಗಿದೆ ಆಗುದಿಲ್ಲ. ಕಠಿಣ ಜನ್ಮಾಂತರ ಪ್ರಯತ್ನ. ಅನೇಕ ಮನುಷ್ಯ ಜನ್ಮಗಳು ಕಳೆದು ಹೋಗಬಹುದು. ಬಹುನಾಂ ಜನ್ಮನಾಂ ವ್ಯತಿತಾನೆ ಅಂತ ಅರ್ಜುನನಿಗೆ ಹೇಳ್ತಾನೆ ಕೃಷ್ಣ ಪರಮಾತ್ಮ. ಅರ್ಜುನ, ಬಹಳಷ್ಟು ಜನ್ಮಗಳು ಕಳೆದು ಹೋಗ್ಬೋದು. ಇದಕ್ಕಾಗಿ ಪ್ರಯತ್ನ ಮಾಡು. ಎಷ್ಟೋ ಜನ್ಮಗಳು ಇದ್ರಾಗ ಹೋಗ. ಪ್ರಾರಬ್ಧ ಅವಸಾನ ಮುಗಿತ ಅಂದ್ರೆ ಮತ್ತೆ ಮುಗಿತದ. ಅಷ್ಟರೊಳಗೆ ನಮ್ ಕೆಲಸ ಮಾಡ್ಕೋಬೇಕು ನೋಡ್ರಿ. ಯಾವ ವಿಷಯ ಸಂಪರ್ಕದ ಮುಖಾಂತರ ನಿನಗೆ ಮೊದಲು ಆನಂದ ಗೊತ್ತಾಗೈತೆ ಹೇಳಿ. ಈಗ ಅದರ ಮುಖಾಂತರ ನೀ ಆನಂದ ಹೊಂದಬೇಕಂತ ಪ್ರಯತ್ನ ನಡೆಸಿ. ಮೊಟ್ಟ ಮೊದಲಿಗೆ ಆನಂದ ಯಾವ ವಿಷಯ ವಸ್ತುಗಳು ಇದ್ದಿದ್ದಿಲ್ಲ, ಯಾವ ಇಂದ್ರಿಯಗಳಿಲ್ಲ, ಯಾವ ವಿಷಯ ವಸ್ತುಗಳಿಲ್ಲ. ಮೊಟ್ಟ ಮೊದಲಿಗೆ ಅದ ನೆನಪಿಗೆ ಮೊದಲಿಗೆ ಅದ ಫಸ್ಟ್ ಇಂಟ್ಯೂಷನ್ ಅಂತ. ಅದಕ್ಕೆ ಅಂದ ಪ್ರಥಮ ಅನುಭೂತಿ ಆನಂದದ ಎದರ ಮುಖಾಂತರ ಅದು ಗೊತ್ತಾಗೈತಿ ನಿನಗಂದ್ರೆ ಏನು ಅವಲಂಬಿಸ್ಕೊಂಡು ಗೊತ್ತಿತ್ತು. ಅಲ್ಲಿ ಯಾವ ಶರೀರ ಇತ್ತಾನ, ಅಲ್ಲಿ ಶರೀರ ಭಾವ ಇಂದ್ರಿಯಗಳಿದ್ದು ಯಾವ ಇಲ್ಲ, ಯಾವ ವಿಷಯ ವಸ್ತುಗಳಿಲ್ಲ, ಇಂದ್ರಿಯಗಳ ಸಂಪರ್ಕ ಇಲ್ಲೂ ಆನಂದದ ಬರ್ತದೆ. ಆ ಆನಂದದ ಗೊತ್ತಿದ ಆಧಾರ ಮೇಲೆ ಪುನಃ ನಾವು ಆನಂದವನ್ನು ಬೇಡ್ಲಿಕ್ಕೆ ಗೊತ್ತಿಲ್ಲದ್ದು ಬೇಡಂಗ. ನೀವು ಪ್ರತಿಯೊಂದು ಜೀವಿ ಆನಂದವನ್ನು ಬೇಡ್ತಾನಂದ್ರೆ ಅದನ್ನು ಅನುಭವಿಸ್ಯಾನ. ಯಾವಾಗ ಅಂದರೆ ಅದು ಹಿಂದಕ್ಕೆ ಸರಿಬೇಕಾಗೈತಿ. ಇವು ಅನ್ಯ ಭಾವ ಏನೂ ಇಲ್ಲದ ತನ್ನ ಭಾವ ಆನಂದದ ಭಾವದೊಳಗೆ ಅದಾನಲ್ಲಿ ಫಸ್ಟ್ ಇಂಟ್ಯೂಷನ್ ಅದು ಪ್ರಥಮ ಅನುಭೂತಿ. ಅದ್ರ ಕಡೆ ಎಲ್ಲ ಕೊಟ್ಟೆ ಅಂದ್ರೆ ಇದೆಲ್ಲ ತಲೆಯನ್ನು ಹುಚ್ಚೆಲ್ಲ ಹೋಗ್ಬಿಡ್ತು. ನೀ ಎದೆದ್ರಾಗ ಸುಖ ಸಿಗ್ತೈತೆ ಅಂತ ತಿಳ್ಕೊಂಡು ಅವು ಏನೂ ಅವಶ್ಯಕತೆ ಬೀಳೋದಿಲ್ಲ. ಅದಕ್ಕೆ ಮೊದಲಿನ ಸ್ಥಿತಿ ನೆನಪು ಮಾಡ್ಕೊಳ್ಳೋದ ಹೊರತು ಯಾವ ಮಾನವನಿಗೆ ಸುಖ ಶಾಂತಿ ಸಿಗೋದಿಲ್ಲ. ಪ್ರಥಮಾನುಭೂತಿಗೆ ಮರಳದ ಹೊರತು
ಒಳ್ಳೆ ತಿರುಗದ ರಿಟ್ಯಾಚ್ ಯುವರ್ ಸ್ಟೆಪ್ಸ್ ಬ್ಯಾಕ್ ಅಂತ, ಮರಳಿ ನಿನ್ನ ಮೂಲಕ ಹಿಂತಿರುಗು ಅಂತ. ಅವಾಗ ಏನೂ ಇಲ್ಲ ಅನ್ನೋದು ನಿನಗೆ ಹೊಳಿತೈತಿ. ಇದೆಲ್ಲ ಸುಳ್ಳಪ್ಪ, ಇದು ವ್ಯರ್ಥ, ಇದ್ರ ಬೆನ್ನು ಹತ್ತಿದ್ದು ನಿರರ್ಥಕ ಶ್ರಮ ಇದು. ಮೊಟ್ಟ ಮೊದಲಿಗೆ ಗೊತ್ತಾದದ್ದು ಶರೀರ ನಾನು ಭಾವ ಇತ್ತನ ಇಲ್ಲಿ. ಮೊಟ್ಟ ಮೊದಲಿಗೆ ಎಲ್ಲ ಜೀವಿಗಳಿಗೆ ಗೊತ್ತಾದದ್ದೇನ ಆನಂದ. ಅದಕ್ಕೆ ಫಸ್ಟ್ ಇಂಟ್ಯೂಷನ್ ಅಂದಾರ. ನಮ್ಮದು ನಿಮ್ಮದು ಅನ್ನೋಂಗಿಲ್ಲ ಇದ್ರೊಳಗೆ. ಆನಂದ ಯಾರ್ದಲ್ಲ, ಎಲ್ಲರಿಗೂ ಬೇಕಾದದ್ದು ಹೌದಿಲ್ಲ ಇದು. ದೇವ್ರಂದ್ರೆ ಸುಖ ಸ್ವರೂಪ, ಆನಂದ ಸ್ವರೂಪ. ಹಂಗಾರ ಆ ದೇವ್ರು ನಮ್ಮದಲ್ಲ ನಿಮ್ಮದಲ್ಲ ಅಂದ್ರೆ ಏನು ಹಂಗಂದ್ರೆ? ನಮ್ಮ ದೇವ್ರಲ್ಲ, ನಿಮ್ಮ ದೇವ್ರ ಆನಂದ ಯಾರ್ದಲ್ಲ, ಎಲ್ಲರದು ಅದು, ಹೌದಿಲ್ಲ? ತೋರಿಕೆ ಒಳಗೆ ಅದನ್ನು ಹೊಂದಾಕ ಬೇರೆ ಬೇರೆ ಕ್ರಮ ಇರ್ಬೋದು, ಇರಿಕೆ ಒಳಗೆ ಒಂದ ಅದ. ಏನು ತತ್ಕಥನ ತತ್ಚಿಂತನ ಪರಸ್ಪರ ಪ್ರಬೋಧ, ಇದಕ್ಕೆ ಸ್ವರೂಪದ ಅಧ್ಯಯನ ಅಧ್ಯಾಪನ ಅಂತ ನೋಡಿ. ಅದರಿಂದ ಚ್ಯುತಿಯನ್ನು ಹೊಂದಬೇಡ. ಸ್ವಾಧ್ಯಾಯಾತ್ಮ ಪ್ರಮದ, ಸ್ವರೂಪದ ನಿನ್ನ ಬಗ್ಗೆ ಹೇಳುವುದು ಬಿಟ್ಟಿರಬೇಡ ನೀನು ಅಂತ. ಸತ್ಯಂ ವದ ಧರ್ಮಂ ಚರ ಸ್ವಾಧ್ಯಾಯಾತ್ಮ ಪ್ರಮದ ಅಂತ. ಸತ್ಯವನ್ನೇ ನುಡಿ, ಧರ್ಮದಂತೆ ನಡಿ ಅಂತ ಆಚರಣೆಯೊಳಗೆ ಇದ್ದುಕೊಂಡು ಸ್ವರೂಪದ ಅಧ್ಯಯನ ಅಧ್ಯಾಪನವನ್ನು ಬಿಡಬಾರ್ದು ನಾವು. ಏನು ಬಿಟ್ಟೆ ಅಂದ್ರೆ ಮತ್ತೆ ದಾರಿ ತಪ್ಪಿದೆ ನೀನಂತ. ಏನು ತತ್ಕಥನ ತತ್ಚಿಂತನ ಪರಸ್ಪರ ಪ್ರಬೋಧನ, ಇದು ನಿತ್ಯ ನಡಿಬೇಕು ನೋಡ್ರಿ. ಒಂದು ಹೊತ್ತು ಊಟ ತಪ್ಪಿದ್ರೂ ಚಿಂತಿಲ್ಲ, ಇದನ್ನು ಹೇಳೋದು ಕೇಳೋದು ಬಿಡಬಾರ್ದು. ಇದನ್ನು ಬಿಟ್ಟು ಬೇರೆ ಮಾರ್ಗನೇ ಇಲ್ಲ. ನ ಅನ್ಯ ಪಂಥ ವಿದ್ಯತೆ ಏನಾಯ ಅಂದ್ರೆ, ಈ ದುಃಖದಿಂದ ಬಿಡುಗಡೆ ಹೊಂದಬೇಕಾದ್ರೆ ಇದು ಒಂದ ನಿನಗೆ ದಾರಿ. ಈ ವ್ಯಾಮೋಹದಿಂದ ಪಾರಾಗಬೇಕಾತಂದ್ರೆ ಹಗರ ಬಗರ ಕೆಲಸ ಇಲ್ಲ ನೋಡ್ರಿ. ಎಲ್ಲರೂ ಕಾಮನ ಹೂಬಾನಕ್ಕೆ ಸೋತಾವ್ರ ಅದೇವಿ. ಅದು ಗೊತ್ತಾಗಲಂಗೆ ಬಾಕ್ ಹೋಗೋದಿರ್ತೈತಿ. ಏನು ಎದೆಯಾಗ ಕಾಮನದ ಹೂಬಾನದ ಗಾಯವನ್ನು ಜನ್ಮ ಜನ್ಮಾಂತರ ಮಾಸಲಿಕ್ಕೆ ಆಗೋದು. ನೆನೆಗೋಲಿನಿಂದ ನೋಯಿಸುವ ಅಲಗಿನ್ನುಂಟೆ ಅಂತ ನೆನಪು ಮಾಡಿದ್ರೆ ಅದು ಚುಸ್ತೈತಿ ನನಗೆ. ಏನು ಕಾಮನ ಕಾಟ ತಪ್ಪಿಸ್ಕೊಂಡು ಅವ್ರು ಎಷ್ಟು ಮಂದಿ ಇದ್ದೀರಿ ಇದ್ರಾಗ? ಕಾಮನ ಗೆದ್ದಾಗ ನೀ ಶಿವ, ಕಾಮನ ಗೆದಿಲ್ಲ ಅಂದ್ರೆ ಶವನ ನೀವು. ಕಾಮನ ಕೈಯ ಸಿಕ್ಕ ಮ್ಯಾಗ ಶವ. ಮನಸ್ಸನ್ನು ಯಾವಾಗಲೂ ನಿನ್ನ ಸ್ವರೂಪದ ಕಡೆ ಸಮೀಪ ಇಡುವುದಕ್ಕನ ಉಪವಾಸ ಅಂತ. ಉಪಸಮಿತಿ ವಾಸ ಐತಿ ಉಪವಾಸ ಅಂತ. ನಿಜವಾಗಿ ಮನಸ್ಸಿಗೆ ಉಪವಾಸ ಬೇಕಲ್ಲ. ಬರೀ ಶರೀರ ಉಪವಾಸ ಮಾಡಿದೆ, ಶರೀರ ಉಪವಾಸ ಮಾಡಿದ್ರೆ ಶರೀರ ಆರೋಗ್ಯ ಇರ್ತೈತಿ. ಲಂಘನಂ ಪರಮೌಷಧಂ ಅಂದಾರ. ಲಂಘನ ಅಂದ್ರೆ ಉಪವಾಸ. ಉಪವಾಸ ಮಾಡೋದು ದೊಡ್ಡ ಅದೊಂದು ಔಷಧನ ಅಲ್ಲ. ಮಾಡಿ ನೋಡು, ಉಪವಾಸ ಮಾಡೋಣ ಆಗೋದಿಲ್ಲ. ಯಾಕ್ರಿ ಉಪವಾಸ ಅಂದ್ರೆ ಮತ್ತೆ ಇಲ್ಲದಲ್ಲಿ ತಿನ್ನಕ್ಕೆ ಚಲೋ ಮಾಡ್ತೀವಿ, ಹೌದ್ರ? ಒಪ್ಪತ್ತದನಪ್ಪ ಏನಾರು ಮಾಡ್ರಿ ಅವಾಗ. ಮತ್ತೆ ಒಪ್ಪತ್ತಿದ್ದ ಅವಾಗ ಅವಲಕ್ಕಿ, ಚುನ್ಮರಿ, ಕಾರ್ದಾಣಿ, ಬಜಿ, ಹೌದಿಲ್ಲ? ಒಪ್ಪತ್ತದ ನಮಗೆ ಬಜಿಯಾರ ಮಾಡ್ರಿ ಅಂತ. ಇದಕ್ಕೆ ಒಪ್ಪತ್ತಂತಾರಲ್ರಿ. ಈಡ ಗಂಗಾಳ ತುಂಬ ಹೊಡೆದ ಯಾಕ್ರಿ ಒಪ್ಪತ್ತಪ್ಪ ಏನದು? ಶರೀರ ಅದನ್ನ ಮಾಡಿ ನೋಡು ಹೆಂಗಿರ್ತೈತಿ. 15 ದಿನಕ್ಕೊಮ್ಮೆರ ಮಾಡಂತ ಹೇಳಿ, ವಾರಕ್ಕೆ ಒಂದಿನ ಒಪ್ಪತ್ತಂತ. ಯಾವ್ದಾರ ನೆವದಿಂದ ಬಸವನ ದೇವ್ರ ಆತಿ, ಹಣಮಪ್ಪ ಒಪ್ಪತ್ತದೇನೆ,
ಆ ಹೆಣದೇವ್ರಿಗೆ ಒಪ್ಪತ್ತು ಅಂತಿರ್ತಾರೆ. ಯಮನೂರಪ್ಪನ ವಾರ ಇವತ್ತು ನಾವು ಉಪವಾಸ, ಗುರುವಾರಪ್ಪ ಯಮನೂರಪ್ಪ, ಮೈಲಾರಲಿಂಗನ ಆಯ್ತಾರ ಮೊದಲು. ಹಿಂಗೆಲ್ಲ ಕಲ್ಪನೆ ಯಾವ್ದಾರ ಒಂದು ನೆಮ್ಮದಿಂದಾರ ಮಾಡ ನೋಡು, ಹೌದಿಲ್ಲ? ಇರ್ಬೇಕಲ್ಲ. ತಿಳುವಂತ ಭಾಳ ತಗೋದ್ರೆ ಅದ್ರ ಅಗದಿ ತಿಳುವಂದಷ್ಟು ಹಣ್ಣು ಇದ್ರ ಮ್ಯಾಗಿಂದ. ಯಾಕ್ರಿ ಉಪಹಾರ, ಹೌದಿಲ್ಲ? ಉಪಹಾರ ಸಣ್ಣ ಹಣ್ಣು ಮಾಡ್ಬೇಕಿಲ್ಲ, ಹಣ್ಣು ಇಂಥವನ್ನೆಲ್ಲ ತಗೋಬೇಕಿಲ್ಲ. ಅದನ್ನ ಎಗ್ಗಳಾಗಿ ತೊಗೊಂಡ್ಬಿಟ್ರೆ ಉಪಹಾರ ಅಂತಂದ್ರೆ ಯಾಕ್ರಿ? ಅದನ್ನು ಊಟ ಮಾಡಿದಂಗೆ ಮಾಡಿರಿ ಹಂಗ್ರಿ ಅದನ್ನ. ಅದಕ್ಕೆ ಶರೀರ ಆರೋಗ್ಯ ಇರ್ತೈತಿ. ಮನಸ್ಸಿಗೆ ಉಪವಾಸ ಅಂದ್ರೆ ಆತ್ಮನ ಸಮೀಪ ಮನಸ್ಸನ್ನು ಕೂಡಿಸೋದಕ್ಕೆ ಉಪವಾಸ ಅಂತ. ವಿಷಯ ಚಿಂತನೆಯನ್ನೆಲ್ಲ ಕೈಬಿಟ್ಟು ಕಲ್ಪನಾರಹಿತ ಆಗಿ ಮನಸ್ಸನ್ನು ನಿಲ್ಲಿಸೋದು ಉಪವಾಸ. ಕಲ್ಪನಾರಹಿತ ಆದಾಗ ಆನಂದದ ನೆನಪಿನಾಗ ಮನಸ್ಸು ನಿಲ್ಲಿಸಕ್ಕೆ ಬರ್ತೈತಿ. ಕಲ್ಪನೆಗಳೆಂಬ ಆಹಾರ ಸೇವನ ಅದಕ್ಕೆ ಕೊಟ್ಬಿಟ್ಟು, ಹೌದಿಲ್ಲ? ಆವಾಗ ಮನಸ್ಸು ಬದುಕೈತಿ. ಅದು ಕಲ್ಪನೆಗಳೆಂಬ ಆಹಾರ ಸೇವನೆಯಿಂದ ನಾವು ಕಲ್ಪನಾ ಕಡಿಮೆ ಮಾಡ್ಕೊಂತ ಇದ್ದಾಗ ಮನಸ್ಸಿಗೆ ಅಸ್ತಿತ್ವ ಉಳಿದಿಲ್ಲ ನಿನಗೆ. ಏನು ಅದು ಯಾಕೆ ಬದುಕೈತಿಪ್ಪ ಮನಸ್ಸು ಅಂದ್ರೆ ಅದು ಬೇಕಾದ ಕಲ್ಪನೆ ಮಾಡ್ಕೊತ ಕುಂತ್ಬಿಟ್ಟು ಅದನ್ನು ಯಾವುದೇ ಥರದ ಕಲ್ಪನೆಗೆ ಅವಕಾಶ ಕೊಡಲಿಲ್ಲ ಅಂದ್ರೆ ಮನಸ್ಸಿಗೆ ಅಸ್ತಿತ್ವ ಇಲ್ಲ. ಅಲ್ಲಿ ಮನಸ್ಸಿನ ಅಸ್ತಿತ್ವ ಹೋತಂದ್ರೆ ಅಲ್ಲಿ ಏನಿರ್ತೈತಿ? ಆರಾಮನ ಇರ್ತೈತಿ. ಏನು ಮನಸ್ಸು ಎಲ್ಲಿ ತನಕ ಇರ್ತೈತಿ ಅಲ್ಲಿ ತನಕ ಅದು ದುಃಖ ಇರುವುದನ್ನ ಅಲ್ಲ. ಮನಸ್ಸಿದ್ದವ ಮನುಷ್ಯ ಅಂತ, ಮನಸ್ಸಿಲ್ದವ ದೇವ್ರ, ಹೌದಿಲ್ಲ? ಮನುಷ್ಯ ಅಲ್ಪ ನೀನು, ದೇವರ, ಹೌದಿಲ್ಲ? ಮನಸ್ಸುಗಳವ ಮನುಷ್ಯ. ಮನಸ್ಸನ್ನು ಅದರ ಹೆಚ್ಚು ಅದ್ರ ಕಲ್ಪನೆ ಮಾಡ್ಕೊತ ಬರೀ ಮನಸ್ಸಿನ ಅಸ್ತಿತ್ವವನ್ನು ಇಟ್ಕೊಂಡು ನಾವು ಮನಸ್ಸನ್ನು ನಾಶ ಮಾಡ್ಕೊಂಡಿರ್ತಾನೆ. ಎಲ್ಲ ವಾಸನೆಗಳನ್ನು ನಾಶ ಮಾಡ್ಕೊಂಡಿರ್ತಾನೆ. ಅವನು ಆನಂದ ಸ್ವರೂಪನ ಆಗಿ ಬಿಡ್ತಾನೆ, ದೇವರ ಆಗಿ ಬಿಡ್ತಾನೆ. ಏನು ಮನಸ್ಸಿನಲ್ಲಿರ್ತಕ್ಕಂಥ ವಾಸನೆಗಳನ್ನು ಹೊಡೆದು ಹಾಕುವಂಥ ಪ್ರಯತ್ನ ನಾವು ನಿರಂತರ ಮಾಡಬೇಕಾಗಿದೆ. ಇದೇ ಮನುಷ್ಯನ ಜನ್ಮದ ಕೆಲಸ. ಮನಸ್ಸು ಯಾವಾಗಲೂ ತನ್ನ ಇರುವಿನ ಸಮೀಪ ಕೂಡೋದಕ್ಕೆ ಉಪವಾಸ ಅಂತಾರೆ. ನಾವೆಲ್ಲರೂ ಎದರ ಉಪಾಸಕರಾಗಿವೆ? ಶಿವೋಪಾಸಕರಾಗಿವೆ, ಏನು ಶಿವೋಪಾಸಕರಾಗಿವೆ? ಸುಖದ ನೆನಪನೆ ಆಗಿದ್ದೇವೆ, ಏನು ಶರೀರದ ನೆನಪನೆ ಆಗಿದ್ದೇವೆ? ಬರೀ ಶರೀರ ನೆನಪನೆ ಆಗಿದೆ. ಶಿವೋಪಾಸಕರಾಗಿವೆ. ಶಿವೋಪಾಸಕರು ಯಾರದೇವೆ ಹೇಳಿ? ಯಾವ ವಿಶ್ವವಿದ್ಯಾಲಯದೊಳಗೆ ಇದನ್ನು ಕಲಿಸ್ತಾರೆ ಹೇಳಿ? ಆತ್ಮಾನಾತ್ಮ ವಿಚಾರದ ಅಭ್ಯಾಸವನ್ನು ಯಾರು ಕಲಿಸ್ತಾರೆ ನಿಮಗೆ? ಯಾವುದು ನಾನು, ಯಾವುದು ನಾನಲ್ಲ ಅನ್ನೋದನ್ನು ಹೇಳೋರು ಯಾರ್ದ? ಅದು ಜಗತ್ತಿನ ಬಗ್ಗೆ ಹೇಳೋದು. ಅದು ಬರೀ ನಮ್ಮ ಬಗ್ಗೆ, ಆತ್ಮನ ಬಗ್ಗೆ, ಇರುವಿನ ಬಗ್ಗೆ ಏನಾರ ನೆನಪಿ ತಂದು ಕೊಡ್ತಾರೆ ಅಲ್ಲಿ ನಿಮ್ಮ ವಿಶ್ವವಿದ್ಯಾಲಯದೊಳಗೆ? ಯಾರು ತಂದು ಕೊಡೋದಿಲ್ಲ. ಅಲ್ಲಿ ಅದರ ಅವಶ್ಯಕತೆ ಜಗತ್ತಿನ ವಿದ್ಯೆ ಅದು. ಯಾಕೆ ವಿಶ್ವವಿದ್ಯೆ? ಅದು ಆತ್ಮವಿದ್ಯೆ ಅಲ್ಲ. ಅದನ್ನು ಕಲ್ತವ್ರಿಗೆ ಯಾರಿಗೆ ನೆಮ್ಮದಿ ಐತೆ ಹೇಳಿ? ಜಗತ್ತಿನ ತಿಳುವಳಿಕೆ ಎಷ್ಟೇ ಮಾಡ್ಕೊಂಡ್ರೆ ಅದು ಸುಧಾ ಸಮಾಧಾನ ಶಾಂತಿ ಸಿಕ್ಕತೆಯನ್ನು ನೋಡ್ಕೊಂಡು ಬರೀ ಹೊಟ್ಟೆ ತುಂಬ್ಕೊಳ್ಳೋದು. ಪಶು ಪಕ್ಷಿಗಳು ಮಾಡ್ತಾವ ಅಷ್ಟು. ಅವು ಏನು ಕಲಿಯಲಿಲ್ಲ ಮಾಡ್ತಾವ. ನೀ ಎಷ್ಟು ಕಲ್ತ್ರು ಮತ್ತು ಅದನ್ನು ಮಾಡ್ತೀಯಲ್ಲ. ಇದನ್ನ ಮಾಡೋದಾದ್ರೆ ನೀ ಎಷ್ಟು ಕಲ್ತು ಶಾನೆ ಆಗಿ ಅವ್ನು ಬಂದರು, ಎಷ್ಟು ಡಿಗ್ರಿ ತೊಗೊಂಡು ಒಂದು ಉಪ್ಪಚ್ಚಿನಕ್ಕು ಅವನು ಎದಕ್ಕೆ ಬರೋದು? ಯಾಕ್ರಿ? ಪಶು ವೃತ್ತಿ ಹೋಗೈತೆ ನೀನು? ಬರೀ ಆಹಾರ, ನಿದ್ರಾ, ಮೈಥುನ ವ್ಯವಹಾರದಾಗ ಕಾಲ ಕಳೆದ್ವ. ಅವನ್ನೆಲ್ಲ ಮೀರಿ ಇರಾಕ್ ಕಲ್ತೀವ ನೋಡ್ಕೊ. ಶರೀರ ಸಂಬಂಧ ತಪ್ಪಿಸ್ಕೊಂಡಾಗ ಇದರಿಂದ ನಮಗೆ ಬಿಡುಗಡೆ ಆಗೈತೆ ನೋಡ್ರಿ. ಆತ್ಮಭಾವದಲ್ಲಿ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸು. ಆ ಅಭ್ಯಾಸದ ಮುಖಾಂತರ ನಿರಂತರ ಅಭ್ಯಾಸ ಬೇಕಿದಕ್ಕೆ. ಈ ದೇಹದ ಸಂಬಂಧ ತಪ್ಪಿಸ್ಕೊಂಡು ಆತ್ಮದ ಭಾವದೊಳಗೆ ಮನಸ್ಸನ್ನು ನಿಲ್ಲಿಸ್ಬೇಕಾದ್ರೆ ಎಡಬಿಡದೆ ಒಳಗೆ ಆಂತರಿಕವಾಗಿ ಅಭ್ಯಾಸ ನಡಿಬೇಕು. ಅಂದಾಗ ಅದು ಅನುಭವ ಬರ್ತದೆ. ಈ ಶರೀರ ಇದ್ದಾಗ ಇದು ಶರೀರ ಸಂಬಂಧ ತಪ್ಪಿಸ್ಕೊಂಡು ಇದ್ದು ತೋರ್ಸ್ಯಾರ ಅನುಭವಿಗಳು. ಇದು ಇಲ್ಲೇ ಇರಾಕ್ ಬರ್ತೈತಿ ನಮ್ಗೆ ಅನ್ನೋದನ್ನ ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೋ.
ಮನಸ್ಸು ಎತ್ಲಾಗ ಹೋಗತಿ ಅದಕ್ಕೆ ಹತ್ತೈತಿ ನೋಡ್ರಿ. ಮೂರ್ತ ವಸ್ತು ತೆಗೆದ್ರೆ ಅಮೂರ್ತಿ ಇದ್ದೇ ಇರ್ತೈತಿ. ನಾವು ಇಲ್ಲಿ ತನಕ ಬಾಳೆ ಮಾಡಿ ಸುಖ ಹೊಂದ್ಬೇಕು ಅನ್ನೋ ಪ್ರಯತ್ನ ನಡೆಸೇವಲ್ಲ, ಸುಖ ಹೊಂದಿ ಏನಂದ್ರೆ ಒಂದಾನ ಆಗ್ಲಿಕ್ಕೆ ಇನ್ನು ಮತ್ತೆ ಹೆಂಗಪ್ಪ ಇನ್ನು ಮುಂದೆ ಇದೇ ಕ್ರಮ ನಾವು ಮುಂದುವರ್ಸಿದ್ರೆ ಸುಖದಿಂದ ಇರ್ಬೋದನು. ಹಂಗೆ ಗಳಿಗಳಿಸಿದಂಗೆ ಸುಖ ಸಿಗ್ತೈತೆ ಅಂತ. ವಿಷಯ ಗಳಿಗಳಿಸಿದಂಗೆ ಸುಖದ ಪ್ರಮಾಣ ಹೆಚ್ಚಾಗೈತೆ, ದುಃಖದ ಪ್ರಮಾಣ ಹೆಚ್ಚಾಗೈತೆ ನೋಡ್ಕೊ. ಅವನ್ನೆಲ್ಲ ಬಿಡು ಅಂತ ಹೇಳ್ಯಾರಿಲ್ಲ, ಸುಖದಿಂದ ಇರ್ಬೇಕನ್ನೋ ಹಂಗಿದ್ರೆ. ತೊರೆ ವಿಷಯವನ್ನು ತೊರೆದು ನಿರ್ವಿಷಯದೊಳು ಕರಿಗೊಂಡು ನಿಲೆ ನೀನೇ ಸುಖಿಯಪ್ಪಿ. ಗಟ್ಟಿಯಾಗಿ ಉಳ್ಕೋ, ವಿಷಯ ಚಿಂತನೆಯನ್ನೆಲ್ಲ ಕೈ ಬಿಟ್ಟು. ಹಂಗೆ ಅಭ್ಯಾಸ ಮಾಡ್ಕೊಳಾಗತ್ತಿಲ್ಲ ನಾವು, ಮತ್ತು ವಿಷಯಗಳ ಪ್ರಾಪ್ತಿಗಾಗಿ ಪ್ರಯತ್ನ ನಡೆಸಿ ಅವನ್ನ ದೊರಕಿಸ್ಕೊಂಡು ಯಾರ್ಯಾರು ಎಷ್ಟೆಷ್ಟು ಸುಖಿಗಳಾಗಿ ನೋಡ್ಕೊರಿ. ಅದನ್ನ ಹೊಳ್ಳಿ ನೋಡಾಕ್ತೇರಿ ನಾವು ಏನು ಮಾಡಾಕತ್ತೀವಿ ಅನ್ನೋದನ್ನ ಯಾರು ಹೊಳ್ಳಿ ತಿರುಗಿ ವಿಚಾರ ಮಾಡೋರು. ಇಲ್ಲಿ ತನಕ ಬಾಳೆ ಮಾಡ್ಕೊತ ಬಂದೀವಿ, ಅದರಿಂದ ಏನು ಲಾಭ ಆತ ಅನ್ನೋದನ್ನು ಹೊಳ್ಳಿ ತಿರುಗಿ ಪರಿಶೀಲನೆ ಮಾಡೋರು ಯಾರು? ಹಿಂದಿನವ್ರಿಗೆ ಅದನ್ನ ಹಚ್ಚೋದನ್ನ. ನಾವು ಏನು ಮಾಡಾಕತ್ತೇವೆ ಅದನ್ನು ಪರೀಕ್ಷಣಾ ನಿರೀಕ್ಷಣಾ ಮಾಡೋರು ಯಾರದೇವಿ? ಅದಕ್ಕೆ ವಿವೇಕ ಅಂತಾರೆ. ಪರೀಕ್ಷಣಾ ನಿರೀಕ್ಷಣಾ ಅಂತ ಇವತ್ತಿನ ಇದ್ರಾಗ ಕೊಟ್ಟಾರೆ. ಯಾಕ್ರಿ ಅದನ್ನು ಅಂಗರಿಕೆ ಇದ್ರಾಗ ಯಾರದೇವಿ? ಮಾಡ್ಕೋಂತ ಯಾವುದು ನಿತ್ಯ, ಯಾವುದು ಅನಿತ್ಯ, ಯಾವ್ದು ಹಿತ, ಯಾವ್ದು ಅಹಿತದ ಅಂತ ಅದನ್ನು ನೋಡ್ಕೊಂಡು ನಾವು ಮುಂದುವರಿಬೇಕಿದ್ರು. ಹಂಗೆ ಕಣ್ಣು ಮುಚ್ಕೊಂಡು ಹೋಗುದು, ವಿಚಾರ ಮಾಡಲಿ ಹೆಜ್ಜೆ ಇಟ್ಟಂದ್ರೆ ನಾಳೆ ಅದರ ಫಲ ಉಣ್ಬೇಕಾಗೈತೆ. ಏನು ಇದೇ ಕ್ರಮದಿಂದ ನಾವು ಸುಖ ಹೊಂದೆವು ಇಲ್ಲೋ ನೋಡ್ಕೋಬೇಕಿಲ್ಲ. ಇಲ್ಲಿ ತನಕ ಮಾಡ್ಕೊತ ಬಂದಿಯಲ್ಲ, ಇದೇ ಕ್ರಮ ತಲಾಂತರದಿಂದ ಮಾಡ್ಕೊತ ಬಂದಿ. ಹಿಂದಿನವ್ರಿಗೆ ಅದನ್ನ ಹಚ್ಚೋದನ. ಮಹಾತ್ಮರೆಲ್ಲ ಕಲ್ಪನಾ ಸಾಮ್ರಾಜ್ಯ ಮಾಡ್ಕೊಂತ ಸುಖ ಹೊಂದಿದ್ರು, ಅದನ್ನೆಲ್ಲ ಅಡಗಿ ಸುಖ ಹೊಂದಿದ್ರು ಅವರು. ನೀನೇ ಕಲ್ಪಿಸ್ಕೊಂಡಿಲ್ಲ ಇದನ್ನು, ಅದ್ರಾಗ ಸುಖ ಐತಂತ. ಅವೇನು ಬಂದು ನಮಗೆ ಆಮಂತ್ರಣ ಕೊಟ್ಟಿಲ್ಲ, ನಾವು ಸುಖ ಕೊಡ್ತೇವಿ, ನಮ್ಮನ್ನು ಗಳಿಸು, ಅವ್ನು ನಮ್ಮನ್ನು ಹೊಂದು ಅಂತ ಯಾವ ವಿಷಯ ವಸ್ತುಗಳು ಕರೆದಿಲ್ಲ ನಿನಗೆ ಆಮಂತ್ರಣ ಕೊಟ್ಟು. ನೀನು ಅವುಗಳಲ್ಲಿ ಐತೆ ಅಂತ ಕಲ್ಪಿಸ್ಕೊಂಡು ಅವುಗಳು ಬೆನ್ನು ಹತ್ತಿ ಏನು ತಾನ ಕಲ್ಪಿಸ್ಕೊಂಡು ತಾನ ಬಲಿ ಬೇಡಿ ತಾನ ಹಾಕೊಂಡಂಗಾಗೈತಿ. ತಾನ ತಿಳಿದು ತಾನ ಕೈ ಬಿಡು ಕೆಲಸದು. ಸುಳ್ಳು ಯಾವಾಗಲೂ ಸುಳ್ಳು, ಸತ್ಯ ಯಾವಾಗಲೂ ಸತ್ತ. ಅದು ಅದಕ್ಕೆ ಸುಳ್ಳಿನ ಇದನ್ನು ಕೈ ಬಿಡೋದನ್ನ. ಯಾವ್ದು ನಿತ್ಯ ಯಾವ್ದು ಅನಿತ್ಯ ಅನ್ನೋ ವಿಚಾರ ನಿನ್ನಲ್ಲಿ ಜಾಗೃತ ಆದಾಗ ಇದ್ರ ಬೆನ್ನು ಹತ್ತೋದು ಬಿಡ್ತಾನೆ. ಶರೀರ ಭಾವ ಬಂದ ಕೂಡಲೇ ಹತ್ತಿ ನೋಡ್ರಿ ಭಯ ಉಂಟಾತಿ. ನಾ ಸಾಯ್ತೇನೆ ಅನ್ನೋ ಭಾವ ಬರ್ತೈತೆ ನೋಡಿ. ಹುಟ್ಟತೇನೆ ಸಾಯ್ತೇನೆ ಅನ್ನೋದು ಶರೀರ ಭಾವ ಬಂದಾಗೋದು. ನಿನ್ನ ಭಾವದಾಗಿದ್ದಾಗ ಇದ್ರ ನೆನಪೈತೇನೆ, ಹುಟ್ಟು ಸಾವುಗಳ ಸಂಬಂಧ ಇಲ್ಲ ನಿನಗೆ. ನೀನಾಗಿದ್ದಾಗ ಶರೀರ ನೀನು ಹಾಕೊಂಡು ಕುಂತಾಗ ನಾ ಸಾಯವ ಹುಟ್ಟವ ಅಂತ ಭಾವ ಬರ್ತದೆ. ನಿದ್ದೆ ಹೆತ್ತಾಗ ಅಲ್ಲಿ ಶರೀರ ಭಾವ ಇಲ್ಲ, ಅಲ್ಲಿ ಶರೀರ ಸಾಯ್ತೈತಿ ಹುಡ್ತೈತಿ ಅನ್ನೋ ಭಾವನೆ ಇಲ್ಲ. ಅಲ್ಲಿ ಶರೀರ ನಾನು ಅನ್ನೋದು ನೀನು ಕಲ್ಪಿಸ್ಕೊಂಡಿ, ಅದನ್ನು ತೆಗೆದು ಹಾಕಿ ಮನಸ್ಸಿನಾಗ ಕಲ್ಪಿಸ್ಕೊಂಡಿ ಅಂದ್ರೆ ಹುಟ್ಟು ಸಾವುಗಳಿಂದ ನಿನಗೆ ಬಿಡುಗಡೆ ಆಕೈತಿ. ಶರೀರದ ಎಚ್ಚರಿಕೆ ಹೋಯ್ತು ಅಂದ್ರೆ ನಿನಗೆ ಆರಾಮನ ಭಾವದಾಗಿರಾಕ್ ಬರ್ತೈತಿ ನೋಡ್ರಿ. ಎಲ್ಲರೂ ಉಂಡು ತಿಂದು ಮಜಾ ಮಾಡಿ ಸುಖ ಹೊಂದಬೇಕನ್ನೋ ಪ್ರಯತ್ನ ನಡೆಸೀವಿ. ಉಂಡುಟ್ಟು ಸುಖ ಹೊಂದಿದವರು ಯಾರದಾರ ಇರ್ರಿ? ಉಂಡುಟ್ಟು ಸುಖ ಹೊಂದಬೇಕಂತ ಯಾವ ಮಹಾತ್ಮರು ವ್ಯವಸಾಯ ಮಾಡಿದ್ರು? ಇದನ್ನ ಮಜಾ ಮಾಡಿ ಭೋಗ ಜೀವನ ಕಂಡುಕೊಂಡ್ರು, ಏನು ತ್ಯಾಗ ಜೀವನ ಕಂಡುಕೊಂಡ್ರು ಅವರು? ಇದರಿಂದ ಸುಖ ಶಾಂತಿ ಐತಿಯೋ ಇಲ್ಲೋ ಅನ್ನೋದು ಪರಿಶೀಲನೆ ಮಾಡಿ ಅದರಿಂದ ಹಿಂದಕ್ಕೆ ಸರಿದ್ರು ಅವರು. ನಾವು ಹಂಗೆ ವಿಚಾರ ಮಾಡಲಿ, ಹಂಗೆ ಅದರಾಗ ಬಿದ್ದು ಸಾಯ್ತೇವೆ. ಮುಂದೆ ನಾನು ಇದು ದುಃಖ ಕೊಡ್ತೈತಿ ಅನ್ನೋದು ಗೊತ್ತಿಲ್ಲ, ಅದರ ಬೆನ್ನು ಹತ್ತಿ ಹೊಂಟೀವಿ, ಜನ್ಮಾಂತರ ತಿರ್ಗಾಕತ್ತೀವಿ. ಇದ್ರ ಬೆನ್ನು ಹತ್ತಿ ಅಂದ್ರೆ ಸುಖ ಹೊಂದವ್ ನೀನು? ಒಬ್ಬರ ಜಗತ್ತಿನ ಇತಿಹಾಸದೊಳಗೆ ತೆಗೆದು ತೋರಿಸಿ ನೀವು. ಬಾಳೆ ಮಾಡಿ ಸುಖ ಹೊಂದಿದವ್ರು ಯಾರ್ತಾರೆ? ಬಾಳೆ ಅಂದ್ರೆ ಇದೆ ವಿಷಯ ಸಂಗ್ರಹ, ವಿಷಯ ಭೋಗ ಮಾಡೋದು. ಮಹಾತ್ಮನ ಅದರ ಸಂಬಂಧ ಏನು ವ್ಯವಸಾಯ ಮಾಡಲಿಲ್ಲ. ಎಲ್ಲದರಿಂದ ಹಿಂದಕ್ಕೆ ಸರಿದವ್ರು. ಎಷ್ಟೆಷ್ಟು ನಾವು ಹಿಂದೆ ಸರ್ಕೊಂತೇವೆ ಅಷ್ಟಷ್ಟು ನಮಗೆ ಹಿತ ಅದು.
ಬರೀ ಶರೀರ ಮೇಲ್ವಾಣಿಕೆ ಮಾಡ್ಕೊತ ಹೋದ್ರೆ ಅದರಿಂದ ಕೆಲಸ ತಗೋದು ಯಾವಾಗಪ್ಪ? ಹೌದಿಲ್ಲ? ಇದನ್ನ ವ್ಯವಸ್ಥೆ ಸರಿಯಾಗಿ ಅದಕ್ಕೆ ಆಹಾರ ವ್ಯಾಯಾಮನು ಮಾಡಿದೆ, ಎಲ್ಲ ಮಾಡಿ ಪ್ರಾಣಾಯಾಮ, ಶರೀರ ಬರೀ ಆರೋಗ್ಯ, ಅದನ್ನ ಕೆಲಸ ತಗೋದು ಯಾವಾಗ? ಬರೀ ಕತ್ತಿ ಮಸೂದನ ಆತಪ್ಪ, ಕಷ್ಟ ಮಾಡ್ಕೋದು ಯಾವಾಗ ನೀನು? ಹಂಗೆ ಈ ಶರೀರ ಮೇಲ್ವಾಣಿಕೆ ಮಾಡೋದು ಆತು ಬರೀ, ಹೌದಿಲ್ಲ? ವ್ಯವಸ್ಥೆ ಭಾಳ ಚಲೋ ಆತಿ, ಎಳೆಳೆಕ ಊಟ, ಎಳೆಳೆಕ ಇದು, ಯಾಕ್ರಿ ವ್ಯವಸ್ಥೆ ಆತಿ. ಇದರಿಂದ ಕೆಲಸ ತಗೋದು ಎದಕ್ಕೆ ನಾವು ಬಂದೇವಿ ಅನ್ನೋ ವಿಚಾರ ಮಾಡೋದಿಲ್ಲ. ಏನು ಮಾಡಿದಂಗೆ ಆತಿ? ಬದುಕಿ ಎಷ್ಟು ದಿನ ಬದುಕಿ ಎದಕ್ಕೆ ಬಂದೇವು ವಿಚಾರ ಮಾಡಲಿ, ಬದುಕಿದ್ದು ಉಪಯೋಗ ಏನಾಯ್ತು? ಬದುಕೇನು ಮಾಡಿದೆ ಇಲ್ಲಿ ಸೂಡ ಮುದುಕಾಗಿ ಮೆರೆದೆಲ್ಲ ಚೀ ಹುಚ್ಚು ಮರುಳಿ ಅಂತ. ಮನುಷ್ಯ ಕುಲದ ಜನನದ ಲಾಭ ಯಾವುದು ಅನ್ನೋದು ಎಷ್ಟು ಜನರಿಗೆ ಹೊಳೆದದ್ರಿ ಇದು. ನಮಗೆ ಬೇಕಾದದ್ದು ಎಲ್ಲೈತಿ, ಅದು ಏನು ಮಾಡಿದ್ರೆ ಸಿಗ್ತೈತಿ ಅನ್ನೋದನ್ನು ಯಾರು ವಿಚಾರ ಮಾಡಿರಿ ಹೇಳ್ರಿ? ಬಲ್ಲವ್ರು ಎಷ್ಟು ಹೇಳಿದ್ರು ಅದ್ರ ಕಡೆ ಲಕ್ಷ್ಯ ಕೊಡೋದಿಲ್ಲ ನಾವು. ನಮ್ಮ ಚಾಳಿ ಮಾತ್ರ ಬಿಡೋದಿಲ್ಲ ನಾವು. ಬೇಕಾದಂಗೆ ಉನ್ನತ ವಿಚಾರಗಳನ್ನು ಹೇಳುವುದು ಕೇಳುವುದು ಮಾಡಿರೂ ಸುದಾ ನಮಗದನ್ನು ಅಳವಡಿಸ್ಕೋಬೇಕನ್ನೋ ಭಾವ ಬರೋದು, ಹಂಗೆ ಬದುಕಬೇಕನ್ನೋದು. ಹೆಂಗೆ ಬದುಕಿದ್ರು ಅವರು? ನುಡಿದಂತೆ ಯಾಕ್ರೆ ಅವ್ರು ಏನು ವಿಚಾರಗಳ ಮಹಾತ್ಮರ ವಿಚಾರಗಳದಾವ ಅದರಂತೆನೆ ಬದುಕಿದ್ರು ಅವರು. ವೇದಾಂತ ಅಂದ್ರೆ ಅದರಂತೆ ಜೀವಿಸಿದ್ರು ಅವರು. ಮಾತಾಡಿದಂತೆ ನಾವು ಮಾತಾಡೋದೊಂದು, ಈಗ ಬಿಟ್ಟು ಕೊಲೆ ಮತ್ತೊಂದು ಆಗಿಬಿಡ್ತೀವಿ, ಹೌದಿಲ್ಲ? ವ್ಯಸನಾದಿನ ಹಾಕೊಂಡು ಕುಂಡಿರ್ತೇವೆ ನಾವು, ವಿಷಯಗಳ ಬೆನ್ನ ಹತ್ತಿ ತಿರುಗುದು ಜನ್ಮ ಜನ್ಮಾಂತರ ಇದ ನಡೆದ್ಬಿಟ್ಟೈತಿ. ಒಲವಿಲ್ದ ಕೇಳಿರಿ ಏನಾಯ್ತು? ಕೊಡ ಡಬ್ಬಾಕಿ ನೀರು ಸುರಿದಂಗೆ ಏನು ಮಾಡಿದಂಗೆ ಆಯ್ತು? ಹೊರಗೆ ಏನೂ ಇಲ್ಲ, ನಮಗೆ ಬೇಕಾದದ್ದು ಹೊರಗೆ ಸಿಗುವುದಿಲ್ಲ, ಒಳಗಿನ ಅಂತರಂಗದಲ್ಲಿ ನೋಡ್ಕೊಳ್ಳೋದು ಕೆಲಸದ ನೋಡಿ. ಪ್ರತಿಯೊಬ್ಬರು ನಮಗೆ ಬೇಕಾದದ್ದು ಒಳಗೆ ನೋಡ್ಕೊಳ್ಳೋ, ಹೊರಗೆ ಹಣಿಕೆ ಹಾಕಿರಿ ಏನೂ ಇಲ್ಲ. ಕಾಗದ್ದಾನ ಕರೆಗೆರಿ ತೊಗೊಂಡು ಏನು ಮಾಡವನು? ಏನು ಮನಸ್ಸಿನ ಗೆರಿ ನೋಡ್ಕೋ. ಕಾಗದ್ದಾನ ಕರೆಗೆರಿ ಕಲ್ತು ಯಾರ್ಯಾರು ಎಷ್ಟೆಷ್ಟು ಸುಖಿಗಳಾಗಿ ನೋಡ್ಕೋ. ದೊಡ್ಡ ಶಾನ್ಯಾರಾಗ್ಯಾನ, ಕಾಗದ್ದಾನ ಕರೆಗಿರಿ ಕಲಿಯಕ್ಕೆ ಹೊಂಟಾನ. ಪಶು ಪಕ್ಷಿಗಳು ಕಾಗದ್ದಾನ ಗೆರಿ ಓದೇ ನಿದ್ರೆ ಮಾಡ್ತಾವ ನಾವು. ನೀವು ಕಾಗದ ನೋಡೇ ನಿದ್ದೆ ಮಾಡಕ್ಕೆ ಕಲ್ತ್ರೆ, ಗೆರಿ ನೋಡೇ. ಈ ಶರೀರ ಬೆನ್ನು ಹತ್ತಿರಲ್ಲ, ಇದಕ್ಕಿದ್ದಂಗೆ ಇರ್ತೈತೇನೆ, ಇದು ನಮಗೆ ಬೇಕಾದದ್ದು ಕೊಡ್ತೈತೇನ್ರಿ ಇದು? ಈ ಶರೀರ ಅವಲಂಬಿಸ್ಕೊಂಡು ಸುಖ ಹೊಂದಿದೀವಿ ಅನ್ನೋರು ಒಬ್ಬರ ಜಗತ್ತಿನ ಇತಿಹಾಸದೊಳಗೆ ಯಾರು ಅದಾರನ? ಇದು ಹಸೆ ಮನೆಯಿಂದೋ ಏನು ಬಿಸೆ ಮನೆಯಿಂದೋ ಇದು ಶರೀರ? ಇದ್ರ ದಶಿಂದ ಎಷ್ಟು ಅಭಿಮಾನ ತಾಳ್ತೀವೋ. ಕಚ್ಚಿ ಮಿಟ್ಟಿ ಬಂಗ್ಲಾ ಅನ್ನೋದು ಹಸೆ ಮಣ್ಣಿನ ಮೇಲೆ, ಹೌದಿಲ್ಲ? ಸೋರ್ತತಿ ನಾರ್ತತಿ, ಒಂದೇ ದಿನ ತೊಳೆದು ಬಿಟ್ರು ಯಾಕೆ ಗೊಮ್ಮತ್ ನಾರ್ತತಿಲ್ಲ. ಸೋರುವುದು 9 ಬಾಗಿಲದಿಂದೆರೆ, ನೀರಿಲ್ಲದಿದ್ದರೆ ನಾರುವ ದೇಹಕ್ಕೆ. ತೊಳೆದು ಬಿಟ್ಟು ಕುಲೆ ಇದ್ರ ಸನಿ ಕುಂಡ್ರಕ್ಕಾಗಲ್ಲ, ಹೊಲಸು ನಿನಗ ಅಸಹ್ಯ ಅನಿಸ್ತತಿಲ್ಲ. ಎಲ್ಲ ದ್ವಾರಗಳಿಂದ ಸೋರ್ತತಿ, ದಿನಾ ಅವನು ತೊಳಿತಿ. ಯಾಕ್ರಿ? ಎಲ್ಲ ದ್ವಾರ ತೊಳಿತಿ, ಮಲಮೂತ್ರ ದ್ವಾರ ದಿನಾ ತೊಳ್ಕೋತಿ, ಮತ್ತದ ನಾನಂತ ತಿಳ್ಕೋತಿ. ನೀ ಶಾನ್ಯಾನು ಏನು ದಡ್ಡು ನೋಡ್ಕೊ. ಎಂದಪ್ಪ ನೀನು ಶಾನೆ ಆಗೋದು? ಇನ್ನು ಮ್ಯಾಗರ ಎಚ್ಚರಾಗ್ರಿ, ಮಹಾತ್ಮರು ಎಚ್ಚರಗೊಳಿಸ್ತಾರೆ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಯಾವುದು ನಾನು, ಯಾವುದು ನಾನಲ್ಲ, ಯಾವುದು ನಿತ್ಯತೆ, ಯಾವುದು ಅನಿತ್ಯತೆ ಅನ್ನುವಂಥ ವಿವೇಕ ನಿಮ್ಮಲ್ಲಿ ಜಾಗೃತಿ ಮಾಡ್ಕೊರಿ. ಅಂದಾಗ ಮನುಷ್ಯನ ಜನ್ಮಕ್ಕೆ ಬಂದದ್ದು ಸಾರ್ಥಕ ಆಕೈತಿ.
ಹಾಂ ಹಂಗೆ